ಆಕಾಶವಾಣಿ ಮಂಗಳೂರು. ದಾರಿದೀಪ. ಪ್ರಿಯ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಯುವವಾಣಿ ದಾರಿದೀಪ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ದಾರಿದೀಪ ಕಾರ್ಯಕ್ರಮದಲ್ಲಿ ಕೇಳಿ, ಲಸಿಕೆ ಮತ್ತು ಅಂಗಾಂಗಗಳ ಸುರಕ್ಷಿತ ಸಾಗಣೆಗೆ ಅನುಕೂಲವಾಗುವ ಎಮೋಲಿಯೋ ಶೀತಲಯಂತ್ರ ಆವಿಷ್ಕಾರ ಮಾಡಿ ಸ್ವಾಸ್ಥ್ಯ ರಂಗದಲ್ಲಿ ಹೊಸ ಸಂಚಲನ ಮೂಡಿಸಿದ ಉಡುಪಿಯ ಮಯೂರ್ ಯು ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಪ್ರಿಯ ಕೇಳುಗರೆ ವಂದನೆಗಳು. ಕಳೆದ 4 ವರ್ಷಗಳಲ್ಲಿ ನಾವು ಅತಿ ಹೆಚ್ಚು ಕೇಳಿದ ಶಬ್ದ ವ್ಯಾಕ್ಸಿನ್. ಹಾಗೆಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಹೆಚ್ಚು ಗದ್ದಲ ಮಾಡಿದ ಶಬ್ದ, ಸದ್ದು ಮಾಡಿದ ಶಬ್ದ ಕೂಡ ವ್ಯಾಕ್ಸಿನ್. ಆದರೆ ಅದೇ ಹೊತ್ತಲ್ಲಿ ಯಾವ ಸದ್ದು ಗದ್ದಲ ಇಲ್ಲದೆ ಒಂದು ಕ್ರಾಂತಿಗೆ ಕಾರಣವಾದ ಶಬ್ದ ಕೂಡ ವ್ಯಾಕ್ಸಿನ್. ಅದು ನಮ್ಮ ಊರಿನ ಆಸುಪಾಸಲ್ಲಿ, ಮಣಿಪಾಲದಲ್ಲಿ. ಈ ಸದ್ದು ಗದ್ದಲವಿಲ್ಲದಂತಹ ಒಂದು ಕ್ರಾಂತಿಯನ್ನು ಆರಂಭಿಸಿದವರು ಕೂಡ ನಮ್ಮೂರಿನ ಹುಡುಗ ಮಯೂರ್ ಶೆಟ್ಟಿಯವರು. ಈ ವ್ಯಾಕ್ಸಿನ್ ಕೊನೆಯ ಹಂತದಲ್ಲಿ ತಲುಪುವಂತಹ ಒಂದು ರೀತಿ ಇದೆಯಲ್ಲ, ಇದು ಅತ್ಯಂತ ತ್ರಾಸದಾಯಕವಾದಂಥದ್ದು. ಉಡುಪಿ, ಮಂಗಳೂರಿನಂತಹ ಅತ್ಯಂತ ಹೆಚ್ಚು ಹೆಲ್ತ್ ಫೆಸಿಲಿಟೀಸ್, ಆರೋಗ್ಯದ ವ್ಯವಸ್ಥೆ ಇರುವಂತಹ ಪಟ್ಟಣಗಳಲ್ಲಿ ಕುಳಿದಂತಹ ನಮಗೆ ಇದು ಅರ್ಥ ಆಗಲಿಕ್ಕಿಲ್ಲ. ಆದರೆ ಎಲ್ಲಿ ಮೆಡಿಕಲ್ ಫೆಸಿಲಿಟಿ ತಲುಪಲಿಕ್ಕೆ ಅತ್ಯಂತ ಕಷ್ಟ ಇದೆ, ಅಲ್ಲಿ ನಮಗೆ ಹೋದರೆ ನಮ್ಮ ಮಯೂರ್ ಶೆಟ್ಟಿಯವರು ಮಾಡಿದಂತಹ ಈ ಒಂದು ಪ್ರಯೋಗ ಎಷ್ಟು ಕ್ರಾಂತಿಕಾರಕವಾದದ್ದು ಅಂತ ಅರ್ಥ ಆಗ್ತದೆ. ಕೊನೆಯ ಹಂತದಲ್ಲಿ, ಲಾಸ್ಟ್ ಮೈಲ್, ಇಲ್ಲಿ ವ್ಯಾಕ್ಸಿನ್ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು, ಅನ್ವೇಷಣೆಯನ್ನು ಮಾಡಿದವರು ಮಯೂರ್ ಶೆಟ್ಟಿಯವರು. ಇಂದು ನಮ್ಮ ಜೊತೆಗಿದ್ದಾರೆ. ಮಯೂರ್, ನಮಸ್ಕಾರ. ನಮಸ್ತೆ ಸರ್, ತುಂಬ ಧನ್ಯವಾದಗಳು. ಅಬ್ಸಲ್ಯೂಟ್ ಪ್ರಿವಿಲೇಜ್ ಟು ಬಿ ಹಿಯರ್ ಸರ್. ಥ್ಯಾಂಕ್ ಯು. ಮಯೂರ್, ಕಳೆದ ಕೆಲವು ವರ್ಷಗಳ ತನಕ ಅತ್ಯಂತ ಮುಂದುವರೆದಂತಹ ಅಮೆರಿಕ ಮತ್ತು ವೆಸ್ಟ್ ಯುರೋಪಿಯನ್ ಕಂಟ್ರಿಯಲ್ಲಿ ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ, ತುಂಬ ಚೆನ್ನಾಗಿದ್ದಿರಬಹುದು. ಆದರೆ ನಮ್ಮಲ್ಲಿ ಈ ವ್ಯಾಕ್ಸಿನನ್ನು, ಲಸಿಕೆಯನ್ನು ತಲುಪಿಸುವಂತಹ ಕೊನೆಯ ಹಂತ ಅಂದರೆ ವೈದ್ಯರಿಂದ ರೋಗಿಗೋ ಮಗುವಿಗೋ ತಲುಪುವಂತಹ ಒಂದು ಲಿಂಕ್, ಕೊನೆಯ ಲಿಂಕ್, ಆ ವ್ಯಾಕ್ಸಿನನ್ನು ಸಾಗಿಸುವ ಕ್ರಮ, ಹಸಿ ಮೀನನ್ನು ಸಾಗಿಸುವ ಕ್ರಮಕ್ಕೂ ವ್ಯಾಕ್ಸಿನ್ ಸಾಗಿಸುವ ಕ್ರಮಕ್ಕೂ ಅಂತಹ ದೊಡ್ಡ ವ್ಯತ್ಯಾಸ ಏನೂ ಇರಲಿಲ್ಲ. ಆದರೆ ವ್ಯಾಕ್ಸಿನ್ ಎಷ್ಟು ಸುವ್ಯವಸ್ಥಿತವಾಗಿ ತಲುಪಬಹುದು ಅನ್ನೋದ್ರ ಬಗ್ಗೆ ತುಂಬ ಯೋಚನಾಪೂರ್ಣವಾಗಿ ನೀವು ಅದನ್ನು ಕಾರ್ಯಗತಗೊಳಿಸಿದ್ರಿ. ಅದು ಎಷ್ಟು ಟೆಂಪ್ರೇಚರ್ಲಿರಬೇಕು, ಅದನ್ನು ಹೇಗೆ ಮಾನಿಟರ್ ಮಾಡಬೇಕು, ಟೆಂಪ್ರೇಚರ್ ಮತ್ತು ಅದು ಇರುವ ಲೊಕೇಶನ್, ಇದನ್ನು ಮಾನಿಟರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅದ್ಭುತವಾದಂಥ ಯೋಚನೆ ಮಾಡಿದ್ರಿ. ಈ ಯೋಚನೆ ಹೇಗೆ ಬಂತು, ಇದನ್ನು ಹೇಗೆ ಕಾರ್ಯಗತಗೊಳಿಸಿದ್ರಿ, ದಯವಿಟ್ಟು ಹೇಳಿ. ಆಲ್ಮೋಸ್ಟ್ ಈಗ ಒಂದು 2 to 3 years ಇಂದ ಫ್ರಮ್ ಬಸ್ ಡ್ರೈವರ್ಸ್ ಟು ಪೊಲೀಸ್ಮೆನ್ ಟು ವಾಚ್ಮೆನ್ ಟು ಇಂಜಿನಿಯರ್ಸ್, ಎವ್ರಿಬಡಿ ಎಲ್ಲರೂ ಖಾಲಿ ವ್ಯಾಕ್ಸಿನ್ 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 ಅಂತ ಹೇಳ್ತಿದ್ದಾರೆ. ಬಟ್ ನಮಗೆ ಗೊತ್ತಿಲ್ದಿರೋ ಸುದ್ದಿ ಅಂದರೆ ಆಲ್ಮೋಸ್ಟ್ 20 to 30 years ಇಂದ ಈಗ ಇಂಡಿಯಾದಲ್ಲಿ ಪೋಲಿಯೋ, BCG, MMR ಈ ಥರ ಲಸಿಕೆಗಳನ್ನ ವಿ ಹ್ಯಾಡ್ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಪಬ್ಲಿಕ್ ಹೆಲ್ತ್ ಇಂಟರ್ವೆನ್ಷನ್ಸ್. ಈ ಮಿಷನ್ ಇಂದ್ರಧನುಷ್ ಆಗಲಿ, ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಆಗಲಿ, ಇಂಡಿಯಾ ಹ್ಯಾಸ್ ಬಿನ್ ಡೂಯಿಂಗ್ ಎ ಫ್ಯಾಂಟಾಸ್ಟಿಕ್ ಜಾಬ್. ಆದರೆ ಈ ಪ್ರಾಬ್ಲಮ್ ಬರೋದು ಯಾವಾಗ ಅಂದರೆ ವ್ಯಾಕ್ಸಿನ್ಸ್ಗೆ ತುಂಬ ಸ್ಟ್ರಿಕ್ಟ್ ಟೆಂಪರೇಚರ್ ಕಂಟ್ರೋಲ್. ವ್ಯಾಕ್ಸಿನ್ಸ್ ಅಂದರೆ, ಈಗ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಂದ್ರೆ, ಅದು ಅಟೆನ್ಯೂಯೇಟೆಡ್ ವೈರಸ್. ಈಗ ವ್ಯಾಕ್ಸಿನಲ್ಲಿ ಇರೋದು ವೀಕೆಂಡ್ ವೈರಸ್ಸೇ, ಆ ವೈರಲ್ ಸ್ಯಾಂಪಲ್ ಇರೋದು. ಅದು ಎಫೆಕ್ಟಿವ್ ಆಗೋದು ಹೇಗಂದ್ರೆ, ನಿಮಗೆ ಆ ವೈರಲ್ ಸ್ಯಾಂಪಲ್ ಅನ್ನು ವೀಕನ್ ಮಾಡಿ ಒಂದ್ಸತಿ ಡೋಸ್ ಕೊಟ್ಟರೆ ನಿಮ್ಮ ಬಾಡಿಗೆ ಅದು ನೆನಪಿರ್ತದೆ, ಈ ಥರ ವೈರಸ್ ಒಂದು ಬಂದರೆ ಅದನ್ನ ಹೇಗೆ ಫೈಟ್ ಮಾಡಬೇಕಂತ. ಅವಾಗ ಹೊರಗೆ ಹೋದಾಗ ಆ್ಯಕ್ಚುಲಿ ಈ ಕೋವಿಡ್ ಆಗಲಿ ಬೇರೆ ಯಾವುದಾದ್ರು ವೈರಸ್ ಬಂದರೆ ಬಾಡಿಗೆ ನೆನಪಿರ್ತದೆ, ಓ ಇದು ಮುಂಚೆ ನನಗೆ ಈ ಟ್ರೈನಿಂಗ್ ಆಗಿದೆ, ಸೊ ಈಗ ಈ ವೈರಸ್ ಬಂದರೆ ಇದನ್ನು ನಾನು ಹೇಗೆ ಫೈಟ್ ಮಾಡಲಿ ಅಂತ. ಸೊ ಇದಕ್ಕೆ ಇಂಪಾರ್ಟೆಂಟ್ ಏನಂದ್ರೆ, ನಾವು ಆ ವ್ಯಾಕ್ಸಿನಲ್ಲಿ ಇರೋ ವೈರಲ್ ಕಂಟೆಂಟ್ ಅದು ಜೀವ ಇರಬೇಕು. ಈಗ ಜೀವ ಇರುವುದಂದ್ರೆ, ಈಗ ನಾನು ನೀವು ಈ ರೂಮಲ್ಲಿ ಇದ್ದೀವಿ, ಈ ರೂಮಲ್ಲಿ ಏರ್ ಕಂಡೀಷನಿಂಗ್ ಇದೆ. ಏರ್ ಕಂಡೀಷನಿಂಗ್ ಅಂದರೆ ಯೂಶಲಿ 17 to 20 degrees ಟೆಂಪ್ರೇಚರ್ ಅಲ್ವಾ, ತುಂಬ ಖುಷಿ ಆಗ್ತದೆ ನಮಗೆ. ಅದೇ ಮಂಗಳೂರಲ್ಲಿ ಸೆಕೆ ಸಿಕ್ಕಾಪಟ್ಟೆ ಇದೆ, ಈಗ 30-40 degrees ವರೆಗೆ ಹೋಗ್ತದೆ. ಇಂಡಿಯಾದಲ್ಲಿ ಭಾರಿ ಡೈವರ್ಸ್ ಜಾಗ್ರಫಿಗಳಿವೆ. ಈಗ ರಾಜಸ್ಥಾನಲ್ಲಿ 45-50 degree ವರೆಗೆ ಹೋಗ್ತದೆ. ಅದೇ ನಾರ್ತ್ ಈಸ್ಟಲ್ಲಿ ಅಸ್ಸಾಂ, ಮಿಜೋರಾಂ, ಮಣಿಪುರ್ ಅಲ್ಲಿ 0 degree ಕೆಳಗೂ ಹೋಗ್ತದೆ. ಹಾಗಾಗಿ ವ್ಯಾಕ್ಸಿನ್ಸ್ ಡೆಲಿವರಿ ಮಾಡಲಿಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಚಾಲೆಂಜ್ ಏನಂದರೆ, ಕರೆಕ್ಟಾಗಿ ರೋಬಸ್ಟ್ ಸಪ್ಲೈ ಚೈನ್ ಹೇಗೆ ಡಿಸೈನ್ ಮಾಡೋದಂತ. ಯಾವುದೇ ಥರ ಜಾಗ್ರಫಿ, ಯಾವುದೇ ಹಳ್ಳಿ ಇರಲಿ, ಯಾವುದೇ ಸಿಟಿ ಇರಲಿ, ಎಫೆಕ್ಟಿವ್ಲಿ ವ್ಯಾಕ್ಸಿನಿಗೆ 2 ಮತ್ತು 8 degrees ಮಧ್ಯದಲ್ಲಿರಬೇಕು. ಈಗ ನಮಗೆ ಹೇಗೋ 17 to 25 degrees ಅಂದರೆ ಖುಷಿ ಅಲ್ವಾ, ಬಟ್ ಅದ್ರ 30-40 degree ಹೋದ್ರೂ ಕಷ್ಟ ಆಗ್ತದೆ, ಬಟ್ ತೊಂದರೆ ಇಲ್ಲ, ಬದುಕಬಹುದು. ಕರೆಕ್ಟ್. ಸೊ ಅದೇ ಈಗ 70-80 degrees ಹೋದ್ರೆ ಏನಾಗ್ತೇವೆ, ನಾವು ಸಾಯ್ತೇವೆ.
ಅದೇ ತರ ವ್ಯಾಕ್ಸಿನ್ಸ್ಗೆ ಕರೆಕ್ಟ್ 2 ಮತ್ತೆ 8 ಡಿಗ್ರೀಸ್ ಮಧ್ಯದಲ್ಲೇ ಇರಬೇಕು. 2 ಡಿಗ್ರಿಗಿಂತ ಕೆಳಗೆ ಬಂದ್ರೆ ಅವು ಸಾಯ್ತವೆ, 8 ಡಿಗ್ರಿಗಿಂತ ಮೇಲೆ ಹೋದ್ರೆ ಸಾಯ್ತವೆ. ಇದು ಬಾರಿ ಕಷ್ಟ. ಫ್ರಿಡ್ಜ್ ಅಲ್ಲಿ ಲಾರ್ಜ್ ರೆಫ್ರಿಜರೇಟರ್, ಏರ್ ಕಂಡೀಷನ್ ಸಿಸ್ಟಮ್ಸ್ ಅಲ್ಲಿ ಮೇಂಟೈನ್ ಮಾಡಬಹುದು. ಅದೇ ಒಂದ್ಸತಿ ಈ ಪ್ರೈಮರಿ ಹೆಲ್ತ್ ಸೆಂಟರ್ ಇಂದ ಹೊರಗೆ ಹೋದ್ರೆ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡುವಾಗ ಆ ಸ್ಟ್ರಿಕ್ಟ್ ಟೆಂಪರೇಚರ್ ಮೇಂಟೈನ್ ಮಾಡೋದು ಬಾರಿ ಕಷ್ಟ. ತುಂಬಾ ವೇರಿಯೇಷನ್ ಆಗ್ತಾ ಇದೆ. ಕರೆಕ್ಟ್. ಈಗ ಓಪನ್ ಮಾಡಿದ್ರೆ ವೇರಿಯೇಷನ್ ಆಗ್ತದೆ, ಹೊರಗಿನ ಟೆಂಪರೇಚರ್ ಇಂದ ವೇರಿಯೇಷನ್ ಆಗ್ತದೆ. ಅದೇ ಈಗ ನಾವು ಇಷ್ಟರವರೆಗೆ ಆ ಬ್ಲೂ ಬಾಕ್ಸಸ್ ಯೂಸ್ ಮಾಡ್ತಿದ್ವಿ, ನೀಲಿ ಡಬ್ಬಗಳು, ಅಂಗನವಾಡಿ ವರ್ಕರ್ಸ್, ಆಶಾ ವರ್ಕರ್ಸ್ ತಗೊಂಡ್ ಬರ್ತಾರೆ. ಅದರಲ್ಲಿ ಐಸ್ ಪ್ಯಾಕ್ಸ್, ಐಸ್ ಯೂಸ್ ಮಾಡ್ತೀವಿ. ನೀವು ಹೇಳಿದಾಗೆ ಫುಡ್, ಬೆವರೇಜಸ್, ಮೀನನ್ನು ಐಸ್ ಅಲ್ಲೇ ಟ್ರಾನ್ಸ್ಪೋರ್ಟ್ ಮಾಡೋದು. ಫುಡ್ಗೆ ತೊಂದರೆ ಇಲ್ಲ, 1-2 ಡಿಗ್ರಿ ಮೇಲೆ ಕೆಳಗಾದ್ರೆ ಏನಾಯ್ತು, ತೊಂದರೆ ಇಲ್ಲ ಅಲ್ವಾ. ಅದೇ ವ್ಯಾಕ್ಸಿನ್ಗೆ ಆ ತರ ರಿಸ್ಕ್ ತಗೊಳ್ಬೋದ ನಾವು? ಆ ಸ್ಟ್ರಿಕ್ಟ್ 2 ಮತ್ತೆ 8 ಡಿಗ್ರೀಸ್ ಮೇಂಟೈನ್ ಮಾಡೋದು ಬಾರಿ ಕಷ್ಟ. ಐಸ್ ಬಾಕ್ಸ್ ಅಲ್ಲಿ ಒಂದು ರೆಗ್ಯುಲೇಷನ್ ಇಲ್ಲ. ಈಗ 3 ಡಿಗ್ರಿ ಇದ್ರೆ 2 ಡಿಗ್ರಿ ಮಾಡೋದು ಹೇಗೆ? 1 ಡಿಗ್ರಿ ಎಲ್ಲ ಕಮ್ಮಿ ಆದ್ರೆ ಅದನ್ನ ಜಾಸ್ತಿ ಮಾಡೋ ಆ ರೆಗ್ಯುಲೇಷನ್ ಮೆಕ್ಯಾನಿಸಮ್ ಇಲ್ಲ. ಎರಡನೇದು ಮಾನಿಟರಿಂಗ್ ಸಿಸ್ಟಮ್ ಇಲ್ಲ. ಐಸ್ ಅಂದ್ರೆ ಫ್ರೋಸನ್, ಐಸ್ ಅಂದ್ರೆ 0 ಡಿಗ್ರಿಗಿಂತ ಕೆಳಗೆ. ಅದೇ ನಾವು ಫಸ್ಟ್ ಶಾಲೆಯಲ್ಲಿ ಕಲಿತೇವೆ. ಐಸಿಗೆ ತಾಗಿದ್ರೆ 0 ಡಿಗ್ರಿಗಿಂತ ಕೆಳಗೆ ಹೋಯ್ತು. ಅದು ಮೋಸ್ಟ್ ಇಂಪಾರ್ಟೆಂಟ್ ಕೋವಿಡ್ ಅಲ್ಲಿ ಏನಂದ್ರೆ ಈ ಕೋವ್ಯಾಕ್ಸಿನ್ ಮತ್ತೆ ಕೋವಿಶೀಲ್ಡ್ 2 ಕ್ಯಾಂಡಿಡೇಟ್ಸ್ ಇಂಡಿಯಾದಲ್ಲಿ, ಎರಡೂ ಫ್ರೀಜ್ ಸೆನ್ಸಿಟಿವ್. ಫ್ರೀಜ್ ಸೆನ್ಸಿಟಿವ್ ಅಂದ್ರೆ ಅದನ್ನ ಫ್ರೀಸ್ ಆದ್ರೆ ಇಟ್ ಈಸ್ ನಾಟ್ ವಯಬಲ್, ಪೋಟೆನ್ಸಿ ಲಾಸ್ ಆಗ್ತದೆ. ಅದನ್ನ ನಾವು ಕಂಟ್ರೋಲಿಗೆ ತರಬೇಕಂತ ಮಾನಿಟರಿಂಗ್ ಮೆಕ್ಯಾನಿಸಮ್ ಅಂಡ್ ರೆಗ್ಯುಲೇಷನ್ ಅಂದ್ರೆ ನಾವು ಇನ್ವೆಂಟ್ ಮಾಡಿರೋ ಸಿಸ್ಟಮ್ ಅಂದ್ರೆ ಎಂವೋಲಿಯೋ ಅಂತ. ಇದು ಪೇಟೆಂಟೆಡ್ ಟೆಕ್ನಾಲಜಿ. ಆಲ್ಮೋಸ್ಟ್ 4.5 years ವಿ ಹ್ಯಾವ್ ಡನ್ R&D ಆನ್ ದಿಸ್. ಈಗ ಮಣಿಪಾಲ್ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೇವೆ ವಿತ್ ಎ ಫೋಕಸ್ ಆಫ್ ಮೇಕ್ ಇನ್ ಇಂಡಿಯಾ. ಅಬೌಟ್ 85% ಕಾಂಪೋನೆಂಟ್ಸ್ ನಾವು ಇಂಡಿಯಾದಿಂದನೇ ಸೋರ್ಸ್ ಮಾಡ್ತಿದ್ದೀವಿ. ಈ ಪ್ರಾಡಕ್ಟ್ ನ ನಾವು ಡೆವಲಪ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಈಗ ಆಲ್ಮೋಸ್ಟ್ 12 states ಅಲ್ಲಿ ಯೂಸ್ ಮಾಡ್ತಿದ್ದಾರೆ ವಿತ್ ದ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಟ್ ದ ಸ್ಟೇಟ್ ಲೆವೆಲ್ ಅಂಡ್ ನ್ಯಾಷನಲ್ ಹೆಲ್ತ್ ಮಿಷನ್. ಬೋತ್ ರೂಟೀನ್ ವ್ಯಾಕ್ಸಿನ್ಸ್, ಪೋಲಿಯೋ, BCG, MMR, ಅದಕ್ಕೆ ಈವನ್ ಕೋವಿಡ್ ವ್ಯಾಕ್ಸಿನ್ ಕೂಡ. This is a system now completely designed, tested, iterated, manufactured, complied in Manipal, and now it's serving 4 corners of India. Very happy to share that almost now 100,000 doses vaccines ತುಂಬಾ ರೂರಲ್ ಅಂಡ್ ರಿಮೋಟ್ ಲೊಕೇಶನ್ಸ್ ಅಲ್ಲಿ ಅಡ್ಮಿನಿಸ್ಟರ್ ಮಾಡಿದ್ದೇವೆ. ಈಗ ಈ ಟೆಕ್ನಾಲಜಿಯನ್ನ ನಾವು ಈವನ್ ಆರ್ಗನ್ ಟ್ರಾನ್ಸ್ಪೋರ್ಟ್ ಕೂಡ ಯೂಸ್ ಮಾಡ್ತಿದ್ದೀವಿ. ಕಾರ್ನಿಯಲ್ ಟಿಶ್ಯೂಸ್ ಅಂದ್ರೆ ಡೊನೇಟ್ ಮಾಡಿರೋ ಕಣ್ಣನ್ನ ಅದು ಟ್ರಾನ್ಸ್ಪ್ಲಾಂಟಿಗೆ ಹೋಗ್ಬೇಕಾದ್ರೆ ಇದೇ ತರ ಕರೆಕ್ಟ್ ಸ್ಟ್ರಿಕ್ಟ್ ಟೆಂಪರೇಚರ್ ಅಲ್ಲಿ ಮೇಂಟೈನ್ ಮಾಡಬೇಕು. ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡೇಟಾ ಪ್ರಕಾರ ಆಲ್ಮೋಸ್ಟ್ 50% ಡೊನೇಟೆಡ್ ಐಸ್ ಡಿಲೇ ಅಥವಾ ಇನ್ಫೆಕ್ಷನ್ ಇಂದಾಗಿ ಅದು ವಯಬಲ್ ಆಗ್ತಿಲ್ಲ, ಅಂದ್ರೆ ಬಿಸಾಡ್ತಿದ್ದೀವಿ. ಅದು ಕೇಳಲಿಕ್ಕೆ ಎಷ್ಟು ಬೇಜಾರಾಗ್ತದಲ್ವಾ? ಆರ್ಗನ್ ಟ್ರಾನ್ಸ್ಪ್ಲಾಂಟಿಗೆ ಸೈನ್ ಮಾಡಬೇಕಾದ್ರೆ 50% ಚಾನ್ಸ್ ನನ್ನ ಕಣ್ಣನ್ನು ಮೋಸ್ಟ್ಲಿ ಅದು ಡಿಸ್ಕಾರ್ಡ್ ಮಾಡ್ತಾರೆ ಅಂದ್ರೆ ಆ ಮೋಟಿವೇಶನ್ ಹೋಗ್ತದೆ ಅಲ್ವಾ? ಈವನ್ ಇನ್ ಸಿಟೀಸ್ ಲೈಕ್ ಮುಂಬೈ ಇಟ್ ಇಸ್ ಕ್ಲೋಸ್ ಟು 75% ಆಫ್ ಡೊನೇಟೆಡ್ ಐಸ್ ಅದು ವಯಬಿಲಿಟಿಯೇ ಇಲ್ಲ ಟ್ರಾನ್ಸ್ಪ್ಲಾಂಟಿಗೆ. ಸೊ ಇದನ್ನ ಫಿಕ್ಸ್ ಮಾಡಲಿಕ್ಕೆ ನಾವೀಗ ಎಂವೋಲಿಯೋ ಡಿಪ್ಲಾಯ್ ಮಾಡ್ತಿದ್ದೇವೆ. ಸೊ ದಟ್ 100% ಟೆಂಪರೇಚರ್ ಅಕೌಂಟಬಿಲಿಟಿ. ಒಂದು, ಇಟ್ ವಿಲ್ ಮೇಂಟೈನ್ ದಟ್ ಟೆಂಪರೇಚರ್. ಸೆಕೆಂಡ್, ಇಫ್ ದರ್ ಇಸ್ ಎನಿ ಎಕ್ಸ್ಕರ್ಷನ್, ಈಗ ಎಲ್ಲಾದ್ರೂ ಟೆಂಪರೇಚರ್ ಸೇಫ್ ರೇಂಜ್ ಹೊರಗೆ ಹೋದ್ರೆ ಗೊತ್ತಾಗಬೇಕಲ್ವಾ? ಈಗ ವ್ಯಾಕ್ಸಿನ್ ಆಗಲಿ ಫಾರ್ಮಾಸ್ಯೂಟಿಕಲ್ ಆಗಲಿ ಪ್ರಾಬ್ಲಮ್ ಏನು, ವ್ಯಾಕ್ಸಿನ್ ಅಲ್ಲಿ ಇಮ್ಯುನೋಜೆನಿಸಿಟಿ ಜನರೇಟ್ ಆಗ್ತದಾ ಇಲ್ವಾ ಅದು ಗೊತ್ತಿರಬೇಕಲ್ವಾ? ಈಗ ವ್ಯಾಕ್ಸಿನ್ ಪೋಟೆನ್ಸಿ ಇದಾಗಿದ್ರೆ ಅದನ್ನ ಕೊಟ್ಟು ಯೂಸ್ ಇಲ್ಲ. ನಿಮ್ಗೆ ಪರಿಚಯ ಇರುವವರು 2 ಶಾಟ್ ವ್ಯಾಕ್ಸಿನ್ ತಕೊಂಡು ಕೋವಿಡ್ ಬಂದವ್ರು ಗುರ್ತಾ ಇರ್ತದೆ ಅಲ್ವಾ? ಇದಕ್ಕೆ ಬ್ರೇಕ್ ಥ್ರೂ ಇನ್ಫೆಕ್ಷನ್ ಅಂತ ಹೇಳ್ತಾರೆ. ಅಂದ್ರೆ ವ್ಯಾಕ್ಸಿನ್ ತಕೊಂಡು ಆ ಇಮ್ಯುನೋಜೆನಿಸಿಟಿ ಜನರೇಟ್ ಆಗದಿದ್ರೆ there is a risk that you could potentially get the disease. This is something we are trying to avoid. ಇದು ನಮ್ಮ ಮಿಷನ್ ಬ್ಲ್ಯಾಕ್ಫ್ರಾಗ್ ಅಲ್ಲಿ. ಮಯೂರ್ ಅವರೇ, ಇದನ್ನು ಎಷ್ಟು ಮಟ್ಟಿಗೆ ಇದರಲ್ಲಿ ವೇಸ್ಟ್ ಆಗದ ಹಾಗೆ, ಲಾಸ್ ಆಗದ ಹಾಗೆ ಅದನ್ನು ಇಟ್ಕೊಳ್ಬಹುದು ಅಂತ ನಿಮ್ಮ ಈ ಒಂದು ಸಣ್ಣ ಯಂತ್ರ ನೋಡುವಾಗ ಬ್ಯಾಕ್ ಪ್ಯಾಕ್ ಹಾಕಿ ಹೊರಟ ಹುಡುಗನ ಹಾಗೆ ಕಾಣ್ತದೆ. ಅಷ್ಟು ಚಂದವಾಗಿ, ತುಂಬಾ ಚಿಕ್ಕದಾಗಿ ಅದನ್ನು ಬೆನ್ನಿಟ್ಕೊಳ್ಬಹುದು. ಅಂದ್ರೆ ಏನು ನಾವೇನು ರಾಶಿ ಇಟ್ಕೊಂಡು ಹೋಗುದಿಲ್ಲ ಯಾವ್ದನ್ನ ವ್ಯಾಕ್ಸಿನ್ ಅನ್ನ. ಕಡಿಮೆ ಜಾಗದಲ್ಲಿ ಅದನ್ನ ತುಂಬಾ ಚಂದವಾಗಿ ಅದಕ್ಕೆ ಬೇಕಾದಂತಹ ಎಲ್ಲ ಫೆಸಿಲಿಟಿ ಕೊಡುವಂತಹದ್ದು, ಅದನ್ನ ಸೂಕ್ತವಾದಂತಹ ಟೆಂಪರೇಚರ್ ಇಡುವಂತಹದ್ದು ಮತ್ತು ಗಟ್ಟಿಯಾಗಿ ಕೂರುವ ಹಾಗೆ, ಅಲ್ಲಾಡದ ಹಾಗೆ ಇರಿಸುವಂತಹದ್ದು, ಅದನ್ನ ಮಾನಿಟರ್ ಮಾಡುವಂತಹದ್ದು. ಒಂದು ಟೆಂಪರೇಚರ್ ಮಾನಿಟರ್ ಮಾಡೋದು ಮತ್ತು ಆ ವಸ್ತು ಈಗ ಸದ್ಯ ಎಲ್ಲಿದೆ, ಯಾರ ಕೈಯಲ್ಲಿದೆ, ಎಷ್ಟು ದೂರದಲ್ಲಿದೆ, ಇದನ್ನ ಮಾನಿಟರ್ ಮಾಡುವಂತಹದ್ದು. ಇದಕ್ಕೆ ಹಲವಾರು ಪೂರಕ ಅಂಶಗಳನ್ನು ನೀವು ಸೇರಿಸಬೇಕಾಗುತ್ತೆ. ಮೆಡಿಕಲ್ ಟೆಕ್ನಾಲಜಿ ಬಗ್ಗೆ ಓದಿರ್ಬೇಕು, ಮತ್ತೆ ರೆಫ್ರಿಜರೇಷನ್ ಸೈನ್ಸ್, ಆ ಟೆಕ್ನಾಲಜಿ ಅದನ್ನ ಅಷ್ಟು ಸಣ್ಣ ಕಾಂಪ್ಯಾಕ್ಟ್ ಆಗಿ ಇರಿಸುವಂತಹದ್ದು, ಮತ್ತೆ ಎಷ್ಟು ದೂರ ಹೋಗ್ಬೇಕು ಅದನ್ನು ಕೂಡ ನೋಡ್ಕೊಳ್ಬೇಕು. ಇದಕ್ಕೆಲ್ಲ ನೀವು ಯಾರನ್ನೆಲ್ಲ ನಿಮ್ ಜೊತೆ ಸೇರಿಸ್ಕೊಂಡ್ರಿ? ರೈಟ್, ನೀವು ಹೇಳಿದ ಸರಿ. ಅದು ಹೆಲ್ತ್ ಕೇರ್, ಟೆಕ್ನಾಲಜಿ, ಲೊಜಿಸ್ಟಿಕ್ಸ್, ಲೈಫ್ ಸೈನ್ಸಸ್, ವ್ಯಾಕ್ಸಿನ್ ಡೆವಲಪ್ಮೆಂಟ್, ತುಂಬಾ ಡೊಮೈನ್ಸ್ ಇದು ಇಂಟರ್ಸೆಕ್ಷನ್. ಆ ಸ್ಟೇಕ್ ಹೋಲ್ಡರ್ ಮ್ಯಾನೇಜ್ಮೆಂಟ್ ತುಂಬಾ ಕ್ರೂಷಲ್. ಇಂಜಿನಿಯರ್ಸ್ ಆಗಿದ್ರೆ ನಾವು ವಿ ಥಿಂಕ್ ಲೈಕ್ ಇಂಜಿನಿಯರ್ಸ್, ಖಾಲಿ ರೆಫ್ರಿಜರೇಷನ್ ಟೆಂಪರೇಚರ್ ಮೇಂಟೈನ್ ಮಾಡೋದು. ಅದು ಯಾವ ಟೆಂಪರೇಚರ್ ಮೇಂಟೈನ್ ಮಾಡಬೇಕು, ಅದರಲ್ಲಿ ಸ್ಟೆರಿಲೈಸೇಷನ್ ಪ್ರಾಬ್ಲಮ್ ಏನ್ ಬರ್ತದೆ, ವ್ಯಾಕ್ಸಿನ್ ಎಲ್ಲಾದ್ರೂ ಸ್ಪಿಲ್ಲೇಜ್ ಆದ್ರೆ ಅದನ್ನ ಕ್ಲೀನ್ ಮಾಡೋದನ್ನ ಇಂಜಿನಿಯರ್ಸಿಗೆ ಗೊತ್ತಿಲ್ಲ. ಅದೇ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ಗೆ ಅದು ವ್ಯಾಕ್ಸಿನ್ ಯಾವ ಟೆಂಪರೇಚರ್ ಇರ್ಬೇಕಂತ ಗೊತ್ತು, ಅದನ್ನ ಮಾನಿಟರ್ ಮಾಡೋದು, ಆ ರಿಮೋಟ್ ಟೆಂಪರೇಚರ್ ಲೊಕೇಶನ್, ಆ ಪ್ಯಾರಾಮೀಟರ್ಸ್ ಅನ್ನ ಹೇಗೆ ಯೂಟಿಲೈಸ್ ಮಾಡೋದು ಅದನ್ನ ಅವರಿಗೆ ಹೇಳ್ಕೊಡ್ಬೇಕು. ಈ 4.5 years of R&D, it is mostly circled around. ಈಗ entirety of our work has been putting the right people together
ಆಕ್ಚುಲಿ ಈ ಸ್ಮಾಲರ್ ಟೌನ್ ಅಲ್ಲಿ ಪ್ರಾಬಬ್ಲಿ ಚಾಲೆಂಜ್ ಅಂದ್ರೆ ಅದೇ. ಬ್ಯಾಂಗ್ಳೂರ್, ಮುಂಬೈ, ಲಾರ್ಜರ್ ಸಿಟೀಸ್ ಆದ್ರೆ ಯು ಹ್ಯಾವ್ ಆಕ್ಸೆಸ್ ಟು ಆಲ್ ಫಾರ್ಮ್ಸ್ ಆಫ್ ಪ್ರೊಫೆಷನಲ್ಸ್ ಅಲ್ವಾ. ಹಾಗೆ ನೋಡಿದ್ರೆ ಕಂಪೇರ್ ಟು ಎನಿ ಅದರ್ ಪಾರ್ಟ್ ಆಫ್ ದ ಕಂಟ್ರಿ, ಈಗ ಮ್ಯಾಂಗ್ಳೂರ್, ಉಡುಪಿ ಇಸ್ ನೋನ್ ಫಾರ್ ಆರ್ ಎಡ್ಯುಕೇಟೆಡ್ ಕ್ರೌಡ್. ಸೊ ವಿ ಹ್ಯಾವ್ ಪ್ರೊಫೆಷನಲ್ಸ್ ಫ್ರಮ್ ಆಲ್ ಬ್ಯಾಕ್ ಗ್ರೌಂಡ್ಸ್. ಸೊ ಹಾಗಾಗಿ ನಮ್ಗೆ ಅದು ಅಷ್ಟು ಡಿಫಿಕಲ್ಟಿ ಆಗಲಿಲ್ಲ. ವಿ ಕುಡ್ ಗೆಟ್ ಎ ಲಾಟ್ ಆಫ್ ಪೀಪಲ್ ಅವರವರ ಸ್ಪೆಷಾಲಿಟಿಯಲ್ಲಿ ಅವ್ರವ್ರ ಸ್ಪೆಷಲೈಸ್ ಮಾಡಿರೋರನ್ನ I could bring them together and we could build this enterprise. We are a 52-member team ಈಗ. In Manipal, we could develop something that has, like you said, ಈಗ ತುಂಬಾ ಎಲಿಮೆಂಟ್ಸ್ ಇದೆಯಲ್ಲ. ಪ್ರಾಬ್ಲಮ್ ಬರೋದು ಅದರಲ್ಲೇ ಇಂಟಿಗ್ರೇಷನ್ ಅಲ್ಲಿ. ಒಂದೇ ಡೈರೆಕ್ಷನ್ ಅಲ್ಲಿ ಹೋಗೋದಾದ್ರೆ ಇಟ್ಸ್ ವೆರಿ ಈಸಿ ಟು ಫೋಕಸ್ ಆನ್ ದಟ್. I think that has been the challenge, sir. I think that's what sets us apart from the other technologies. ಮಯೂರ್, ಸಾಮಾನ್ಯ 10-20 ವರ್ಷಗಳ ಹಿಂದೆ ಸಾಮಾನ್ಯವಾಗಿ ಮಂಗಳೂರಲ್ಲಿ, ಉಡುಪಿಯಲ್ಲಿ ಸಿನಿಮಾ ನೋಡೋರಿಗೆ ಇಂಥ ಒಂದು ಆ್ಯಡ್ ಇತ್ತು. ನೀವು ನೋಡಿರ್ಲಿಕ್ಕಿಲ್ಲ. ಏನಂತ ಹೇಳಿದ್ರೆ, ನಿಮ್ಮಂಥ ಒಂದು ಸ್ಟಾರ್ಟ್ಅಪ್ ಅವನಿಗೆ ಕಾನ್ಫಿಡೆನ್ಸ್ ಕೊಡೋದು ಹೇಗೆ, ಆತ ಇನ್ನೊಬ್ಬರನ್ನ ಕನ್ವಿನ್ಸ್ ಹೇಗೆ ಮಾಡ್ತಾನೆ, ಮುಖ್ಯವಾಗಿ ಬ್ಯಾಂಕ್ ಇತ್ಯಾದಿ ಕನ್ವಿನ್ಸ್ ಹೇಗೆ ಮಾಡ್ತಾನೆ ಅಂತ ಹೇಳಿದ್ರೆ, ಅವನ ಕೆಲವೊಂದು ಸಿಗರೆಟ್ ಪ್ಯಾಕ್, ಆ ಸಿಗರೆಟ್ ಪ್ಯಾಕ್ ಅವನಿಗೆ ಕಾನ್ಫಿಡೆನ್ಸ್ ಕೊಡುತ್ತೆ, ಅವನು ಯಾರನ್ನೂ ಕನ್ವಿನ್ಸ್ ಮಾಡ್ಯಾನು ಅಂತ. ಆದ್ರೆ ಇದು ಇಷ್ಟು ಸರಳ ಅಲ್ಲ. ಯಾರನ್ನ ಕನ್ವಿನ್ಸ್ ಮಾಡೋದು ಇಷ್ಟು ಸರಳ ಅಲ್ಲ, ಹೊಗೆ ಬಿಟ್ಟಷ್ಟು ಸುಲಭ ಅಲ್ಲ. ನೀವು ಯಾರನ್ನೆಲ್ಲ ಕನ್ವಿನ್ಸ್ ಮಾಡಬೇಕಾಗಿತ್ತು. ಸಾಮಾನ್ಯವಾಗಿ ನೀವು ಹೋದಾಗ ನೀವು ಈಗಲೇ ಚಿಕ್ಕ ಹುಡುಗನಾಗೆ ಕಾಣ್ತೀರಿ, ಕಾಲೇಜ್ ಹುಡುಗನಾಗೆ ಕಾಣ್ತೀರಿ. ಮತ್ತು ನೀವು ಹೇಳಿದಾಗೆ ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್, ಅದು ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್, ಸರ್ಕಾರ ಇರ್ಬೋದು, ಬ್ಯಾಂಕಿಂಗ್, ಹೀಗೆಲ್ಲರನ್ನ ಕನ್ವಿನ್ಸ್ ಮಾಡಬೇಕು. ಅದು ನೀವು ಹೊರಟ ಸಮಯ ಕೂಡ ತುಂಬಾ ದುರ್ಭರವಾದಂತಹ ಸಮಯ. ಏನಂತ ಹೇಳಿದ್ರೆ, ಕೋವಿಡ್, ಲಾಕ್ಡೌನ್, ಎಲ್ಲ ಸಿಸ್ಟಮ್ಗಳು ಪ್ಯಾರಲೈಸ್ ಆಗಿದ್ವು. ಆದ್ರೆ ಅದಕ್ಕೆ ಬೇಕಾಗಿ ಇದನ್ನು ಮಾಡಬೇಕಾಗಿತ್ತು. ಈ ಹೊತ್ತಲ್ಲಿ ಎಲ್ಲರನ್ನ ಕನ್ವಿನ್ಸ್ ಮಾಡೋದು ನಿಮಗೆ ಎಷ್ಟು ಸುಲಭ ಆಗಿತ್ತು, ಎಷ್ಟು ಕಷ್ಟ ಆಗಿತ್ತು? ಸರ್, ಕೋವಿಡ್ 2020-2021 ಫೇಸ್ ಎಲ್ರಿಗೂ ಇಟ್ಸ್ ಪ್ರಾಬ್ಲಿ ದ ವರ್ಸ್ಟ್ ಟೈಮ್ ಇನ್ ಅವರ್ ಲೈಫ್ ಟೈಮ್ ಹೇಳ್ಬೋದಲ್ವಾ. ಒಂದು ಆನ್ಲೈನ್ ಕಮ್ಯುನಿಕೇಶನ್ ಹ್ಯಾಡ್ ಇಂಪ್ರೂವ್ಡ್, ಸೊ ಅದರಲ್ಲಿ ಒಂದು ಇಟ್ ರಿಯಲಿ ಹೆಲ್ಪ್ಡ್. ಬಟ್ ಐ ಥಿಂಕ್ ಓವರ್ ಆಲ್ ಲಾರ್ಜರ್ ಚಾಲೆಂಜಸ್ ಅಂದ್ರೆ ಕಮ್ಯುನಿಕೇಶನ್ ಮತ್ತೆ ಕನ್ವಿನ್ಸಿಂಗ್ ಗಿಂತ ಈ ಸಪ್ಲೈ ಚೈನ್, ಪ್ರೊಡಕ್ಷನ್ ಎಲ್ಲ ಬ್ರೇಕ್ ಡೌನ್ ಆಯ್ತಲ್ವಾ. ಈಗ ಒಂದು ಮಾತು ಹೇಳ್ತಾರೆ, ಇಟ್ ಟೇಕ್ಸ್ ಎ ವಿಲೇಜ್ ಟು ರೈಸ್ ಎ ಚೈಲ್ಡ್ ಅಂತಾರಲ್ಲ, ಹಾಗೆ ಇಟ್ ಟೇಕ್ಸ್ ಎ ನೇಷನ್ ಟು ಬಿಲ್ಡ್ ಎ ಸ್ಟಾರ್ಟ್ಅಪ್ ಕಂಪನಿ. ಸೊ ನಾವು ವಿ ಆರ್ ವೆರಿ ಡಿಪೆಂಡೆಂಟ್ ಆನ್ ದ ಇಕೋಸಿಸ್ಟಮ್. ಒಂದು ಸಣ್ಣ PCB ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರ್ ಇಂದ ಹಿಡಿದು ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರರ್ಸ್, ಕೇಸಿಂಗ್, ಇಂಜೆಕ್ಷನ್ ಮೋಲ್ಡಿಂಗ್, ಎಲ್ಲರೂ ಎವ್ರಿಬಡಿ ಇಸ್ ಜಸ್ಟ್ ಆಸ್ ಇಂಪಾರ್ಟೆಂಟ್ ಅಲ್ಲ. ಅಂಡ್ ಎವ್ರಿಬಡಿ ಇಸ್ ಬ್ರೋಕನ್ ಡೌನ್ ಬಿಕಾಸ್ ಆಫ್ ಕೋವಿಡ್. ಸೊ ಐ ಥಿಂಕ್ ದಟ್ ವಾಸ್ ದ ಮೋಸ್ಟ್ ಚಾಲೆಂಜಿಂಗ್ ಟೈಮ್. ನೀವು ಹೇಳಿದಾಗೆ ದಟ್ ವಾಸ್ ಅದೇ ಆ ಟೈಮಲ್ಲಿ ನಾವು ಎಂಟ್ರಿ ಟು ಮಾರ್ಕೆಟ್, ನಾವು ಅವಾಗ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವು ಅಷ್ಟೇ. ಸಡನ್ಲಿ ಕೋವಿಡ್ ಬಂದು, ನೀವು ಹೇಳಿದಾಗೆ ಇಟ್ ಇಸ್ ಜಸ್ಟ್ ಆಸ್ ಇಂಪಾರ್ಟೆಂಟ್ ದಟ್ ವಿ ಡೂ ಇಟ್ ಬಿಕಾಸ್ ಇಟ್ ಈಸ್ ಆಲ್ಸೋ ಹೆಲ್ಪಿಂಗ್ ಕೋವಿಡ್ ಅಲ್ವಾ. ಸೊ ಐ ಥಿಂಕ್ ದ ಲಾರ್ಜರ್ ಚಾಲೆಂಜ್ ಅದೇ ಸರ್. ಒಂದು ನಮ್ದು ಮಣಿಪಾಲ್ ಇಕೋಸಿಸ್ಟಮ್ ಸರ್, ದ ಎಂಟೈರ್ ಯೂನಿವರ್ಸಿಟಿ ಅಂಡ್ ದ ರಿಸೋರ್ಸಸ್ ಅರೌಂಡ್ ಎವ್ರಿಬಡಿ ರ್ಯಾಲಿಡ್ ಬಿಹೈಂಡ್ ದಿಸ್ ಕಾಸ್. ಅಂದ್ರೆ ನಾವು ಫಸ್ಟಿಂದ ಸ್ಟಾರ್ಟ್ ಮಾಡಿ ಈ ಬ್ಲ್ಯಾಕ್ ಫ್ರಾಗ್ ಇನ್ಸೆಪ್ಟ್ ಮಾಡಿದ್ ನಾವು 2015 ಸೊ ನಾವು 7-year-old ಕಂಪನಿ. ಅಂಡ್ ನಮ್ದು ಫೋಕಸ್ ಇಟ್ ವಾಸ್ ನೆವರ್ ಒಂದು ಡಿಸೈನ್ ಮಾಡಿ ಅದನ್ನ ಚೈನಾಗೆ ಕೊಟ್ಟು ಚೈನಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ರ ಯೂಶಲಿ ಕಂಪನೀಸ್ ಅದೇ ಟ್ರೆಜೆಕ್ಟರಿ ತಗೊಳ್ತಾರಲ್ಲ. ಸೊ ನಮ್ದು ಫೋಕಸ್ ಏನಂದ್ರೆ, ವಿ ನ್ಯೂ ನಾವು ಒಂದು ಪ್ರಾಡಕ್ಟ್ ಡಿಸೈನ್ ಮಾಡ್ತೀವಿ, ಅದನ್ನ ಮ್ಯಾನುಫ್ಯಾಕ್ಚರು ಇಲ್ಲೇ ಮಾಡ್ತೀವಿ. ವಿ ಹ್ಯಾವ್ ಟು ಕ್ರಿಯೇಟ್ ಜಾಬ್ಸ್ ಹಿಯರ್ and we have to give back to our society and the ecosystem around us. That's something that's reflected of many people. So I think we were very fortunate. Andre everybody wanted us to win at that point. I don't think it was us. I will certainly not take credit for this. Even Blackfrog ಅಥವಾ ನನ್ನ ಟೀಮ್ ಅಥವಾ ನನ್ನ ಎಂಪ್ಲಾಯೀಸ್ ಬಗ್ಗೆನೂ ಹೇಳೋದಿಲ್ಲ ನಾನು. The entirety of the city and everybody around us probably ensured that we succeeded. We built the product. We ensured that effective vaccines get delivered across the country. And I think I'll forever be indebted to Udupi Mangalore for that. ಸರಿ. ಸಾಮಾನ್ಯವಾಗಿ ಇಂತಹ ಒಂದು ಅನ್ವೇಷಣೆ ಮಾಡುವಾಗ ಒಂದು ವಸ್ತುವನ್ನು ಸಾಗಾಟ ಮಾಡಲಿಕ್ಕೆ, ಒಂದು ಕಡೆ ತಲುಪಿಸಲಿಕ್ಕೆ ಮಾಡ್ತಿದೆ ಅಂತ ಹೇಳಿದ್ರೆ, ಅದರಲ್ಲೂ ಮುಖ್ಯವಾಗಿ ಸಾಮಾನ್ಯ ಜನರ ಏನು ಗಮನಕ್ಕೆ ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಕೋಲ್ಡ್ ಸ್ಟೋರೇಜ್, ವಸ್ತುವನ್ನು ಫ್ರಿಜ್ಜಲ್ಲಿ ಇಟ್ಟು ಕಳಿಸ್ತಾನೆ ಅಂತ. ಇದನ್ನು ನೀವೊಂದು ಈ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಬರ್ತದೆ, ಅಥವಾ ಇದು ಇಂತಿಂತಹ ಅದ್ಭುತ ಪ್ರಯೋಜನಗಳಿಗೆ ಬರ್ತದೆ ಅಂತ ಹೇಳುವಾಗ ಅಷ್ಟು ಪಕ್ಕನೆ ಕನ್ವಿನ್ಸ್ ಮಾಡೋದು ಕಷ್ಟ. ಈಗೊಂದು ಮೆಡಿಕಲ್ ಫೆಸಿಲಿಟಿಯವರಿಗೆ, ಆಸ್ಪತ್ರೆಯವರಿಗೆ ಇದು ಅರ್ಥ ಆಗ್ಬೋದು, ವ್ಯಾಕ್ಸಿನ್ ತಯಾರು ಮಾಡೋ ಕಂಪನಿಗೆ ಅರ್ಥ ಆಗ್ಬೋದು, ಅಥವಾ ಅದನ್ನು ಕೊನೆಗೆ ಲಾಸ್ಟ್ ಮೈಲ್ ನರ್ಸ್ ಅಥವಾ ಯಾರೋ ಹೆಲ್ತ್ ವರ್ಕರ್ ಇರ್ಬೋದು, ಅವರಿಗೆ ಅರ್ಥ ಆಗ್ಬೋದು. ಮುಖ್ಯವಾಗಿ ನೀವು ಇದನ್ನ ಮಾಡಿದ್ದು ಉಡುಪಿ ಮಂಗಳೂರಲ್ಲಿ. ಇಲ್ಲಿ ನಾವು ಮನೆಯಿಂದ ಹೊರಗೆ ಬಿದ್ರೆ ಒಂದು ಆಸ್ಪತ್ರೆ ಸಿಗ್ತದೆ ನಮಗೆ, ಜಗತ್ತಲ್ಲಿ ಮತ್ತೆ ಇಲ್ಲ. ನಾವು ತಿಳ್ಕೊಂಡಿದ್ದೇವೆ ಜಗತ್ತೆಲ್ಲ ಹೀಗೆ ಇದೆ ಅಂತ. ನಿಮ್ಮ ಬ್ಲ್ಯಾಕ್ ಫ್ರಾಗ್ ಇನ್ಸ್ಟ್ರೂಮೆಂಟ್ ಜೊತೆಗೆ ನಾನು ಯಾವುದೋ ಒಂದು ಸೌತ್ ಈಸ್ಟ್ ಏಷ್ಯಾ ಕಂಟ್ರಿಯಲ್ಲಿ ಆ ವಸ್ತುವನ್ನು ಹಿಡ್ಕೊಂಡು ಹೋಗೋ ನರ್ಸ್ ಬಗ್ಗೆ ಹೇಳಿದ್ ನೋಡಿದೆ ನಾನು. ಅಲ್ಲಿ ಎಲ್ಲಿ ನೋಡಿದ್ರೆ ಪರ್ವತ ಗುಡ್ಡ ಇರುವಾಗ ಇಂತಹ ಒಂದು ಅನ್ವೇಷಣೆ ತುಂಬಾ ಹೆಲ್ಪ್ ಆಗ್ತದೆ. ಆದ್ರೆ ನೀವು ಇದನ್ನ ಮಂಗಳೂರಲ್ಲಿ, ಮಣಿಪಾಲದಲ್ಲಿ ಇದನ್ನ ಹೇಗೆ ಕನ್ಸ್ಯೂಮ್ ಮಾಡಿದ್ರಿ? ಇದು ನಿಮಗೆ ಸುಲಭ ಆಯ್ತಾ, ಅಥವಾ
ಅಲ್ಲಿ ಮಣಿಪಾಲ್ದವ್ರಿಗೆ ಇದು ಅರ್ಥ ಆಯ್ತಾ ಹೇಗೆ? ಯಾಕಂದ್ರೆ ಜಗತ್ತಿನ ಬೇರೆ ಬೇರೆ ಕಡೆ ಇದನ್ನ ಹೇಗೆ ನಾವು ಇಂಟ್ರೊಡ್ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ. ರೈಟ್ ಸರ್, ಇದು ಫಸ್ಟ್ ಪ್ರಾಬ್ಲಮ್ ಆ್ಯಕ್ಚುಲಿ ನಾವು ನೋಡಿದ್ದು ನಮ್ಮ ಊರಲ್ಲೇ. ವ್ಯಾಕ್ಸಿನ್ ಡೆಲಿವರಿ ಕೆಲಸ ಶುರು ಮಾಡಿದ್ದು 2017 ಸರ್. ನಮ್ದು ಫಸ್ಟ್ ಅಬ್ಸರ್ವೇಷನ್ ಪೋಲಿಯೋ ಡ್ರಾಪ್ಸ್. ಮಾರ್ಚಲ್ಲಿ ಮೋಸ್ಟ್ ಸಿಗ್ನಿಫಿಕೆಂಟ್ ಇವೆಂಟ್ ಏನಂತ ಕೇಳಿದ್ರೆ ಎಲ್ಲರೂ ಕೋವಿಡ್ ಹೇಳ್ತಾರೆ. ಬಟ್ 5 years ಬ್ಯಾಕ್ ಮಾರ್ಚಲ್ಲಿ ಸಿಗ್ನಿಫಿಕೆಂಟ್ ಇವೆಂಟ್ ಅಂದರೆ ಪಲ್ಸ್ ಪೋಲಿಯೋ ಕ್ಯಾಂಪೇನ್ ಅಲ್ವಾ. ಈ ಪಲ್ಸ್ ಪೋಲಿಯೋ ಕ್ಯಾಂಪೇನ್ ಟೈಮಲ್ಲಿ ಆಕ್ಸಿಲರಿ ನರ್ಸಸ್, ಅಂಗನವಾಡಿ ವರ್ಕರ್ಸ್, ಆಶಾ ವರ್ಕರ್ಸ್ ಅವ್ರ ಪೋಲಿಯೋ ಡ್ರಾಪ್ಸ್ ಮನೆಗೆ ಬರ್ತಾರೆ ಡೋರ್ ಟು ಡೋರ್ ಕ್ಯಾಂಪೇನಿಗೆ. ಅದು ತರುವಾಗ ನಾವು ನೋಡಿದ್ವಿ ಸರ್, ಈ ಚಾಯ್ ಥರ್ಮಸ್ ಫ್ಲಾಸ್ಕಲ್ಲಿ ತರ್ತಿದ್ದಾರೆ, ಅದರಲ್ಲಿ ಐಸ್ ಕ್ಯೂಬ್ಸ್ ಹಾಕಿ. ಅದು ಪೋಲಿಯೋ ವೈಲ್ಸ್ ತೆಗೆಯುವಾಗ ಐಸ್ ಕ್ಯೂಬ್ಸ್ ಎಲ್ಲ ಮೆಲ್ಟ್ ಆಗಿ ಖಾಲಿ ನೀರು ಬರ್ತಾ ಉಂಟು. ಈ ತರ ಪರಿಸ್ಥಿತಿಯಲ್ಲಿ ಈಗ ಅದು ಆಪಲ್ ಅಥವಾ ಮೀನೇನಾದ್ರೂ ಆದ್ರೆ ಆಯ್ತು, ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಅಂದ್ರೆ ಬಿಸಾಡ್ಬೋದು. ಇದು ಒಂದು ಮೆಡಿಕೇಶನ್, ಎಸ್ಪೆಷಲಿ ನಮ್ಮ ಮಗುವಿನ ದೇಹಕ್ಕೆ ಹೋಗ್ತಾ ಉಂಟು ಅಲ್ವಾ. ಈ ತರ ಕ್ವಾಲಿಟಿಯಲ್ಲಿ ಬಂದ್ರೆ ಒಂದು ವ್ಯಾಕ್ಸಿನ್ ಹೆಸಿಟೆನ್ಸಿ. ಫಸ್ಟ್ ಆಫ್ ಆಲ್ ಈಗ ಗವರ್ಮೆಂಟ್ ಆಫ್ ಇಂಡಿಯಾ 1 billion doses ಅಡ್ಮಿನಿಸ್ಟರ್ ಮಾಡಿದ್ರು. ಎಷ್ಟು ಪರ್ಸೆಂಟೇಜ್ ಪೀಪಲ್ ಇದು ವ್ಯಾಕ್ಸಿನ್ ಇಂದ ಅದಾಗ್ತದೆ, ವ್ಯಾಕ್ಸಿನ್ ಇಂದ ಈ ಅಡ್ವರ್ಸ್ ಎಫೆಕ್ಟ್ ಆಗ್ತದೆ, ಪ್ಯಾರಲೈಸಿಸ್ ಆಗ್ತದೆ, ತುಂಬಾ ಕಾನ್ಸ್ಪಿರಸಿ ಥಿಯರೀಸ್, ತುಂಬಾ ಕೌಂಟರ್ ಫ್ಯಾಕ್ಟ್ಸ್ ಅಂಡ್ ಥಿಂಗ್ಸ್ ಆರ್ ಜಸ್ಟ್ ಫ್ಲೋಟಿಂಗ್ ಅರೌಂಡ್ ಅಲ್ವಾ. ಇದು ಭಾರಿ ಕಷ್ಟ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಆ ವ್ಯಾಕ್ಸಿನ್ ಬಗ್ಗೆ ಕನ್ವಿನ್ಸ್ ಮಾಡೋದೇ ಕಷ್ಟ. ಅದರಲ್ಲಿ ಕ್ವಾಲಿಟಿ ತರುವುದು ಇನ್ನೂ ಕಷ್ಟ. ಅದು ಮೇಜರ್ ಕಲ್ಚರ್ ಇಶ್ಯೂ, ಎಸ್ಪೆಷಲಿ ಇಂಡಿಯಾದಲ್ಲಿ. ವಿ ಕೇರ್ ಅಬೌಟ್ ಕ್ವಾಂಟಿಟಿ ಅಲ್ವಾ. 1 billion doses ಅಡ್ಮಿನಿಸ್ಟರ್ ಮಾಡಿದ್ದೇವೆ, ಬಟ್ ಇನ್ ವಾಟ್ ಕಂಡೀಷನ್ಸ್ ಅಡ್ಮಿನಿಸ್ಟರ್ ಮಾಡಿದ್ದೇವೆ ಅದನ್ನೇ ನಾವು ಕೇಳಲಿಕ್ಕೆ ಹೋಗುದಿಲ್ಲ. ಅದು ಪ್ರಾಬಬ್ಲಿ ನಮ್ದು ಫಸ್ಟ್ ಚಾಲೆಂಜ್ ಸರ್. ಹಾಗಾಗಿ ನಮಗೆ ಫಸ್ಟ್ ತುಂಬಾ ಡೇಟಾ ಕಲೆಕ್ಟ್ ಮಾಡಬೇಕಿತ್ತು. ಎಲ್ಲ ಆಲ್ಮೋಸ್ಟ್ 4 corners ಆಫ್ ದ ಕಂಟ್ರಿ ನಾವು ಎಲ್ಲ ಐಸ್ ಬಾಕ್ಸಸ್, ಐಸ್ ಬೇಸ್ ಸಿಸ್ಟಮ್ ಅಲ್ಲಿ ನೋಡಿದ್ವಿ ಟೆಂಪರೇಚರ್ ಹೇಗಿದೆ, ಟೆಂಪರೇಚರ್ ಮೇಂಟೈನ್ ಮಾಡ್ತಿದ್ಯಾ. ಆಲ್ಮೋಸ್ಟ್ 60-70% ಐಸ್ ಬಾಕ್ಸಸ್ ಟೆಂಪರೇಚರ್ ಮೇಂಟೈನ್ ಮಾಡ್ತಾ ಇಲ್ಲ. 2 to 8 degrees ಸೇಫ್ ಟೆಂಪರೇಚರ್ ಮೇಂಟೈನ್ ಮಾಡ್ತಾ ಇಲ್ಲ. 3-4 hours ವರೆಗೂ ಫ್ರೀಸ್ ಆದದ್ದು ವ್ಯಾಕ್ಸಿನ್ ನಾವು ಅಡ್ಮಿನಿಸ್ಟರ್ ಮಾಡ್ತೇವೆ ಒಂದೊಂದು ಕಡೆ. ಅದಕ್ಕೆ ಏನ್ ಮಾಡ್ಲಿಕ್ಕಿಲ್ಲ, ಯಾಕಂದ್ರೆ ದಟ್ ಈಸ್ ದ ಟೆಕ್ನಾಲಜಿ ಅವೈಲೇಬಲ್ ಅಲ್ವಾ. ಈಗ ಮೇಜರ್ ಚಾಲೆಂಜ್ ನೀವು ಹೇಳಿದಾಗೆ ಅಡಾಪ್ಷನ್. ಅದು ಅರ್ಲಿ 19th century ಬೈಸೈಕಲ್ ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟಿಗೆ ಹೋಗ್ಬೇಕು. ಬೈಸೈಕಲ್ ಇಸ್ ದೇರ್, ಇಟ್ ಗೆಟ್ಸ್ ದ ಜಾಬ್ ಡನ್. ಸಡನ್ಲಿ ಯಾರೋ ಒಬ್ಬ ಮೋಟರ್ ಸೈಕಲ್ ಇನ್ವೆಂಟ್ ಮಾಡಿ ತಂದ್ರೆ ಇದು ಯಾರಿಗೆ ಬೇಕು ಮಾರ, ಇದು ಹೆವಿ ಇದೆ, ಇದಕ್ಕೆ ಪೆಟ್ರೋಲ್ ಹಾಕ್ಬೇಕು, ಇದಕ್ಕೆ ಮೇಂಟೆನೆನ್ಸ್ ಮಾಡಬೇಕು, ಇದು ಬೇಡ ನಮ್ಗೆ, ಇದು ಬೈಸೈಕಲ್ ಇಲ್ಲಿಂದ ಅಲ್ಲಿಗೆ ಹೋಗ್ತದಲ್ವಾ. ಸೊ ಅದು ಮೋಸ್ಟ್ critical and crucial challenge for any new technology. Getting early adopters, ಅವರಿಗೆ ಆ ವ್ಯಾಲ್ಯೂ ಅಂಡರ್ಸ್ಟ್ಯಾಂಡ್ ಆಗಬೇಕು. ಇದು ಎಕ್ಸ್ಪೆನ್ಸಿವ್, ಡೆಫಿನೆಟ್ಲಿ ಮೋರ್ ಎಕ್ಸ್ಪೆನ್ಸಿವ್ ದನ್ ವಾಟ್ ಯು ಆರ್ ಡೂಯಿಂಗ್. ಆರ್ ಪ್ರಾಬ್ಲಮ್ ಏನು ಗೊತ್ತಾ, ಈಗ ಈವನ್ ಐ ಹವ್ ಸೀನ್ ಈ ಹೆಲ್ತ್ ಕೇರ್ ವರ್ಕರ್ಸ್ ಅಲ್ಲೂ ಈ ಐಸ್ ಬಾಕ್ಸಸ್ ಅಲ್ಲಿ ಟೆಂಪರೇಚರ್ ಮೇಂಟೈನ್ ಆಗುದಿಲ್ಲ ಅಂತ ಹೇಳಿದ್ರು. ಒಂದು ಸ್ಮಾಲ್ ಪರ್ಸೆಂಟೇಜ್ ಆಫ್ ಪೀಪಲ್ ನನಗೆ ಆಕ್ಚುಲಿ ಹೇಳಿದ್ದಾರೆ, ಹಮ್ ತೋ ಇಸಿ ಸೆ ಬಡೆ ಹುए ಇಸಿಲೇ ಇತ್ನಾ ಮಜಬೂತ್ ಹೈ. ಹಾಗೆ ಹೇಳುವಾಗ ಅದು ನಮಗೆ ಭಾರಿ ಕಷ್ಟ ಅಲ್ವಾ. ಸೊ ಇಟ್ ಟೇಕ್ಸ್ ಎ ಲಾಂಗ್ ಟೈಮ್, ಇಟ್ ಟೇಕ್ಸ್ ಪೇಷನ್ಸ್, ಇಟ್ ಟೇಕ್ಸ್ ಗ್ರಿಟ್. ಹಾಗಾಗಿ ಐ ವುಡ್ ಸೇ ಓನ್ಲಿ ಈಗ ಒಂದು 20% ಆಫ್ ದ ಚಾಲೆಂಜ್ ವಿ ಓವರ್ಕಮ್, 80% ಆಫ್ ದ ವರ್ಕ್ ಇಸ್ ಲೆಫ್ಟ್ ಬಿಹೈಂಡ್. ಸರಿ ಮಯೂರ್, ವ್ಯಾಕ್ಸಿನ್ ಎಫಿಕಸಿ ಮತ್ತೆ ಮಾತಾಡುವ. ಈಗ ನಿಮ್ಮ ಈ ಇನ್ಸ್ಟ್ರೂಮೆಂಟ್ನ, ಬ್ಲ್ಯಾಕ್ ಫ್ರಾಗ್ ಇನ್ಸ್ಟ್ರೂಮೆಂಟ್ನ ಎಫಿಕಸಿ, ಇದನ್ನು ನೀವು ಹೆಲ್ತ್ ವರ್ಕರಿಗೆ ಹೇಳಬೇಕು ಮೊದಲು, ಅಥವಾ ವ್ಯಾಕ್ಸಿನ್ ಕಂಪನಿಯವರಿಗೆ ಹೇಳಬೇಕು, ಅಥವಾ ನೀವು ಅದಕ್ಕೆ ಲೈಸೆನ್ಸ್ ಕೊಡಬೇಕಾದಂತಹ ಸರ್ಕಾರದವರು, ಆರೋಗ್ಯ ಇಲಾಖೆಯವರು ಇರ್ಬೋದು, ಇವ್ರನ್ನೆಲ್ಲ ಬೇರೆ ಬೇರೆಯಾಗಿ ಕನ್ವಿನ್ಸ್ ಮಾಡಬೇಕು. ಕೊನೆಗೂ ಅದಕ್ಕೆ ಒಂದು ಒಳ್ಳೆಯ ಸರ್ಟಿಫಿಕೇಟ್ ಕೊಡಬೇಕಾದವರು ಆ ಆಶಾ ವರ್ಕರ್ ಅಲ್ಲಿ ಮನೆಗೆ ಹೋಗಿ ಕೊಡ್ತಾರಲ್ಲ ಅವ್ರು ಕೊಡಬೇಕು. ಇಲ್ಲಿ 3 ಹಂತದಲ್ಲಿ ಇರ್ತದೆ. ಅದನ್ನೆಲ್ಲ ಬೇರೆ ಬೇರೆ ತರದ ಟೆಂಪರೇಚರ್ ಇಡಬೇಕು. ಇದನ್ನೆಲ್ಲ ನೀವು ಈ ಇನ್ಸ್ಟ್ರೂಮೆಂಟ್ ಅಲ್ಲಿ ಅದನ್ನು ಹೀಗೆ ಸ್ಟೋರ್ ಮಾಡಬೇಕು, ಟೆಂಪರೇಚರ್ ಮೇಂಟೈನ್ ಮಾಡೋದು ಹೀಗೆ, ಅದನ್ನು ಮಾನಿಟರ್ ಮಾಡೋದು ಹೀಗೆ, ಇದನ್ನು ನಾವು ತಿಳಿಸುವುದ ಬಗ್ಗೆ ಹೀಗೆ, ಇದನ್ನೆಲ್ಲ ನೀವು ಅವರಿಗೆ ಹೇಳಲಿಕ್ಕೆ ಯಾವೆಲ್ಲ ಕ್ರಮ ಕೈಗೊಂಡಿದ್ದೀರಿ? ನಿಮ್ಮಲ್ಲಿ ಅದ್ರ ಬಗ್ಗೆ ತಿಳಿಸಬೇಕಾದಂತಹ ತಜ್ಞರಿದ್ದಾರಾ? ಅದಕ್ಕಾಗಿ ನೀವು ಔಟ್ಸೋರ್ಸಿಂಗ್ ಮಾಡಬೇಕಾಯ್ತಾ? ರೈಟ್ ಸರ್, ಇದು ಹೊಸ ಟೆಕ್ನಾಲಜಿ ಯೂಶಲಿ ಎಸ್ಪೆಷಲಿ ಪಬ್ಲಿಕ್ ಹೆಲ್ತ್ ಅಲ್ಲಿ ಇದು ಒಂದು ಮೇಜರ್ ಚಾಲೆಂಜ್. ವೆರಿ ನ್ಯೂ ಎಂತಾದ್ರು ಬಂದ್ರೆ ದಟ್ ಎಫೆಕ್ಟಿವ್ನೆಸ್, ಅದು ಆ ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಮ್ಮಲ್ಲಿ ಇಂಟರ್ನಲಿ ಒಂದು ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ ಸರ್. ಎವ್ರಿಥಿಂಗ್ ಫ್ರಮ್ ಡಾಕ್ಟರೇಟ್ಸ್ ಟು ಲೈಫ್ ಸೈನ್ಸಸ್ ಪೀಪಲ್ ಟು ಟೆಕ್ನಾಲಜಿ ಪೀಪಲ್, ದೇ ವರ್ಕ್ ಆನ್ ಆ ಮೆಟೀರಿಯಲ್ ಫಸ್ಟ್ ರೆಡಿ ಮಾಡಬೇಕು, ಡೇಟಾ ಕಲೆಕ್ಟ್ ಮಾಡಬೇಕು, ಪ್ರಾಬ್ಲಮ್ ಏನು ಅದನ್ನು ಕ್ಲಿಯರ್ ಆಗಿ ಡಿಫೈನ್ ಮಾಡಬೇಕು. ಈ ಪಬ್ಲಿಕ್ ಹೆಲ್ತ್ ಅಲ್ಲಿ ಸರ್ ಇಂಡಿಯಾ ಹ್ಯಾಸ್ ಅ ಲಾಟ್ ಆಫ್ ಡೆವಲಪ್ಮೆಂಟಲ್ ಏಜೆನ್ಸೀಸ್. ಕೆಲವು ಅಂದ್ರೆ ಒಂದು ಟಾಟಾ ಟ್ರಸ್ಟ್, ಸೆಲ್ಕೋ ಫೌಂಡೇಶನ್, ದೇ ಆರ್ ಡೂಯಿಂಗ್ ಫ್ಯಾಂಟಾಸ್ಟಿಕ್ ವರ್ಕ್ ಅಕ್ರಾಸ್ ಬೋತ್ ಕರ್ನಾಟಕ ಅಂಡ್ ಬಿಯಾಂಡ್ ಕರ್ನಾಟಕ ಆಸ್ ವೆಲ್. So you're invested in public health and immunization for over 20-30 years now. ಈಗ ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಸರ್, ನಮ್ದು ಫಸ್ಟ್ ಡಿಪ್ಲಾಯ್ಮೆಂಟ್ ನಾವು ಸ್ಟಾರ್ಟ್ ಮಾಡಿ 2019 ಅಲ್ಲಿ ಮೈಸೂರಿನ ಔಟ್ಸ್ಕರ್ಟ್ಸ್ ಅಲ್ಲಿ ದೇರ್ ಇಸ್ ಎ ವೆರಿ ರಿಮೋಟ್ ಲೊಕೇಶನ್ ಕಾಲ್ಡ್ ಸರ್ಗೂರ್. ಅಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೆಮೋರಿಯಲ್ ಹಾಸ್ಪಿಟಲ್ ಅಂತ ಇದೆ ಸರ್. ಅಂಡ್ ದೇ ಆರ್ ಡೂಯಿಂಗ್ ಎಕ್ಸಲೆಂಟ್ ವರ್ಕ್ ಇಮ್ಯುನೈಸಿಂಗ್ ಎ ಲೋಕಲ್ ಟ್ರೈಬಲ್ ಕಮ್ಯುನಿಟಿ. ಅಲ್ಲಿ ನಾಗರಹೊಳೆ ರಿಸರ್ವ್ ಏರಿಯಾದಲ್ಲಿ ಜೇನು ಕುರುಬಾ ಟ್ರೈಬ್ಸ್ ಅಂತ ಇದ್ದಾರೆ. ಈ SVYM ಹಾಸ್ಪಿಟಲ್ನವರು ದೇವ್ ಬಿನ್ ಇಮ್ಯುನೈಸಿಂಗ್ ದೇರ್ ಕಿಡ್ಸ್. ಅಲ್ಲಿಗೆ ಆ ರಿಮೋಟ್ ಫೆಸಿಲಿಟಿಗೆ ಹೋಗಿ ಅಲ್ಲಿನ ಮಕ್ಕಳಿಗೆ ವ್ಯಾಕ್ಸಿನೇಟ್ ಮಾಡ್ತಿದ್ದಾರೆ. ಒಂದು ರಿಮೋಟ್ ಫೆಸಿಲಿಟಿಗೆ ಹೋಗ್ಲಿಕ್ಕೆ ಮೊಬೈಲ್ ಹೆಲ್ತ್ ಯೂನಿಟ್ ಬೇಕು, ಅದು ಸೋಲಾರ್ ಪವರ್ಡ್.
ಅಲ್ಲಿ ಐಸ್ ಬಾಕ್ಸ್ ತಗೊಂಡು ಅಲ್ಲಿ ಅವ್ರಿಗೆ ಹೋಗ್ಲಿಕ್ಕೆ 3 hours ಬೇಕು. ಬೆಳಿಗ್ಗೆ 7 ಗಂಟೆಗೆ ಹೋಗ್ತಾರೆ, ಹೋಗಿ ಇಮ್ಯುನೈಸ್ ಮಾಡಿ ವಾಪಸ್ ಬರುವಾಗ 8-9 ಗಂಟೆಗೆ ಆಗ್ತದೆ. ಐಸ್ ಬಾಕ್ಸ್ ಯೂಶಲಿ 4-5 ಗಂಟೆ ಅದು ಥಂಡಿ ಇರ್ತದೆ ಅಲ್ವಾ, ಅದಾದ್ಮೇಲೆ ಐಸ್ ಮೆಲ್ಟ್ ಆಗ್ತದೆ. ಅವರು ತಗೊಂಡೋದ ವ್ಯಾಕ್ಸಿನ್ ಪ್ರತಿ ಸತಿ ಅಷ್ಟೇ ಜನ ಮಕ್ಕಳು ಬರುದಿಲ್ಲ, ಒಂದೊಂದ್ಸತಿ ಜಾಸ್ತಿ ಒಂದ್ಸತಿ ಕಮ್ಮಿ ಇರ್ತದೆ. ಸೊ ದೇವರ್ ಡಿಸ್ಕಾರ್ಡಿಂಗ್ ಯಾವ್ದು ಅನ್ಯೂಸ್ಡ್ ವ್ಯಾಕ್ಸಿನ್ಸ್ ಉಂಟು ಅದನ್ನೆಲ್ಲ ಬಿಸಾಡ್ತಿದ್ರು. ಈಗ ಆಲ್ಮೋಸ್ಟ್ 3 to 4 years ಇಂದ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದಾರೆ. ಪ್ರತಿ ತಿಂಗಳು ಅಂದ್ರೆ ಅದು ಸೋಲಾರ್ ಕಂಪ್ಯಾಟಿಬಲ್ ಕೂಡ ಎಂಬೋಲಿಯೋ. ಸೊ ಪ್ರತಿ ತಿಂಗಳು ಆಲ್ಮೋಸ್ಟ್ 13,000 ರೂಪೀಸ್ ವರ್ತ್ ವ್ಯಾಕ್ಸಿನ್ಸ್ ಅನ್ನು ಸೇವ್ ಮಾಡ್ತಿದ್ದಾರೆ. ಯಾಕಂದ್ರೆ ಅದನ್ನ ಡಿಸ್ಕಾರ್ಡ್ ಮಾಡ್ತಿಲ್ಲ, ಅವ್ರು ವಾಪಸ್ ಸೇಫ್ಲಿ ತಂದು ರೆಫ್ರಿಜರೇಟ್ ಮಾಡಿ ನೆಕ್ಸ್ಟ್ ದಿವಸ ರಿಯೂಸ್ ಮಾಡಬಹುದು. ಇನ್ನೊಂದು, ಮುಂಚೆ 21-22 ಮಕ್ಕಳನ್ನ ಇಮ್ಯುನೈಸ್ ಮಾಡ್ತಿದ್ರು, ಈಗ 55 to 60 60 ಮಕ್ಕಳನ್ನ, ಅಂದ್ರೆ ದೇ ಆರ್ ಟ್ರಿಪ್ಲಿಂಗ್ ದ ಇಮ್ಯುನೈಸೇಷನ್ ಕವರೇಜ್. This has been possible because Selco Foundation bought the product from us and they donated it. ಈಗ ನಾವು ತುಂಬಾ CSR ಆರ್ಗನೈಸೇಷನ್ಸ್, ನಾನ್ ಪ್ರಾಫಿಟ್ಸ್ ಒಟ್ಟಿಗೆ ವರ್ಕ್ ಮಾಡ್ತೇವೆ. ಯಾಕಂದ್ರೆ ಅವರಿಗೆ ದೇ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್, ದೇ ಹ್ಯಾವ್ ಹೆಲ್ತ್ ಪ್ರೊಫೆಷನಲ್ಸ್, ದೇ ಹ್ಯಾವ್ ಡೊಮೈನ್ ಎಕ್ಸ್ಪರ್ಟ್ಸ್. ಸೊ ದೇ ಬೈ ಫ್ರಮ್ ಅಸ್, ಅವ್ರ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಡೊನೇಟ್ ಮಾಡಿ. ದಟ್ಸ್ ಹೌ ಇಟ್ ವರ್ಕ್ಸ್. ಈಗ ಡೀಪ್ ಫ್ರೀಸರ್ಸ್ ಆಗಲಿ, ರೆಫ್ರಿಜರೇಟರ್ಸ್ ಆಗಲಿ, ಯೂಶಲಿ ಎಲ್ಲ ಟೈಮ್ ಗವರ್ಮೆಂಟ್ ಏಜೆನ್ಸೀಸ್ ಬೈ ಮಾಡೋದಿಲ್ಲ. ಇಟ್ ಇಸ್ ಬಾಟ್ ಬೈ ಯುನಿಸೆಫ್, WHO, ಅವ್ರು ಬೈ ಮಾಡಿ ಅದನ್ನ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಡೊನೇಟ್ ಮಾಡ್ತಿದ್ದಾರೆ. ಫ್ರಮ್ ದಟ್ ರಿಗಾರ್ಡ್ ನಮಗೆ ಆ ಕನ್ವಿನ್ಸಿಂಗ್ ಇಸ್ ನಾಟ್ ದಟ್ ಡಿಫಿಕಲ್ಟ್. ಯಾಕಂದ್ರೆ ನಾವೇ ಡೈರೆಕ್ಟ್ಲಿ ಹೋಗಿ ANMs ಆಶಾ ವರ್ಕರ್ಸ್ಗೆ ಕಮ್ಯುನಿಕೇಶನ್ ಮಾಡೋದಾದ್ರೆ ಅದು ಭಾರಿ ಕಷ್ಟ. ಸೊ ನಾವು ಮಾಡ್ತೇವೆ, ಯಾಕಂದ್ರೆ ಅದು ಆ ಅಡಾಪ್ಷನ್ ಬೇಕು. ಒಂದ್ಸತಿ ಅವ್ರಿಗೆ ಡಿವೈಸ್ ಕೊಟ್ಟ ಮೇಲೂ ಅವರೆಲ್ಲದ್ರ ಮುಲ್ಲೆಗೆ ಹಾಕಿದ್ರೆ ಕಷ್ಟ ಅಲ್ವಾ. ಸೊ ವಿ ವರ್ಕ್ ವಿತ್ ದೆಮ್. ನಾವು ಅವ್ರಿಗೆ ಡೇಟಾ ತೋರಿಸ್ತೇವೆ, ನೀವು ಮುಂಚೆ ಐಸ್ ಬಾಕ್ಸ್ ಯೂಸ್ ಮಾಡುವಾಗ ಹೀಗೆ ಆಗ್ತಿತ್ತು ನೋಡಿ, ಅಂದ್ರೆ ಡೇಟಾ ಲಾಗ್, ಟೆಂಪರೇಚರ್ ಸೆನ್ಸರ್ಸ್ ಅದರಲ್ಲಿ ಹಾಕಿ, ಈಗ ನಮ್ಮ ಡಿವೈಸ್ ಯೂಸ್ ಮಾಡಿದ್ಮೇಲೆ ನೋಡಿ ಹೀಗೆ ಬರ್ತೊಂಡ, ಆಗ ಅವರಿಗೆ ಆ ಎಫೆಕ್ಟ್ ಬರ್ತದೆ. ಯಾಕಂದ್ರೆ ಈ ಆಶಾ ವರ್ಕರ್ಸ್ ಅಂಡ್ ANMs ದೇ ಆರ್ ವೆರಿ ಮೋಟಿವೇಟೆಡ್. ಅವರು ಈ ಸ್ಯಾಲರಿಗೋಸ್ಕರ ಕೆಲಸ ಮಾಡೋರಲ್ಲ, ದೇ ಲವ್ ದ ಕಮ್ಯುನಿಟಿ, ದೇ ವಾಂಟ್ ಟು ಇಂಪ್ರೂವ್ ದ ಮೆಟರ್ನಲ್ ಅಂಡ್ ಚೈಲ್ಡ್ ಹೆಲ್ತ್ ಅಲ್ವಾ. ಸೊ ಅವರಿಗೆ ಇದು ಮೀನ್ಸ್ ಟು ಅನ್ ಎಂಡ್. ಐಸ್ ಬಾಕ್ಸ್ ಆಗಲಿ ಇದಾಗ್ಲಿ ಫಸ್ಟಿಗೆ ಗೊತ್ತಿರೋದಿಲ್ಲ ಅಲ್ವಾ, ಅವ್ರಿಗೆ ಜಸ್ಟ್ ಮಕ್ಕಳಿಗೆ ವ್ಯಾಕ್ಸಿನ್ಸ್ ಆಗಲಿ, ಮಕ್ಕಳಿಗೆ ರೋಗ ಬರದಿದ್ರೆ ಸಾಕು. ಈಗ ನೀವು ಮಾಡ್ತಿದ್ದು ಹೀಗೆ, ನಮ್ಮ ಸಿಸ್ಟಮ್ ಯೂಸ್ ಮಾಡಿದ್ರೆ ಈ ತರ ಇಂಪ್ರೂವ್ಮೆಂಟ್ ಬರ್ತದೆ ಅಂತ ಗೊತ್ತಾದರೆ ದೇ ಆರ್ ವೆರಿ ಹಾರ್ಟ್ ವಾರ್ಮ್ಡ್ ಬೈ ಇಟ್ ಅಂಡ್ ದೇ ಲವ್ ಅಡಾಪ್ಟಿಂಗ್ ಎ ನ್ಯೂ ಸಿಸ್ಟಮ್. ಸೊ ದಿಸ್ ಇಸ್ ಬಿನ್ ಅವರ್ ವೇ ಟು ಗೋ ಅಬೌಟ್ ಇಟ್. ಸರ್ ಮಯೂರ್, ಕಳೆದ 10 ವರ್ಷಗಳಿಂದ ಸ್ಟಾರ್ಟ್ಅಪ್ಗಳಿಗೆ ಅತ್ಯಂತ ಹೆಚ್ಚಿನ ಒಂದು ಅವಕಾಶ ಕೊಟ್ಟದ್ದು ಮೆಡಿಕಲ್ ಇಂಡಸ್ಟ್ರಿ. ಇಲ್ಲಿ ತುಂಬಾ ಸ್ಟಾರ್ಟ್ಅಪ್ಗಳಾಗಿದ್ದಾವೆ. ನಮ್ಮಲ್ಲಿ ತುಂಬಾ ಡಿಸ್ಪ್ಯಾರಿಟಿ ಇದೆ. ಸಮಾಜದ ಕೆಲವೊಂದು ವರ್ಗಗಳಿಗೆ ಅತ್ಯಂತ ಸುಲಭವಾಗಿ ಅತ್ಯಂತ ಹೆಚ್ಚಿನ ಮೆಡಿಕಲ್ ಫೆಸಿಲಿಟಿ ಸಿಗ್ತದೆ, ಸಮಾಜದ ಕೆಲವೊಂದು ಮೂಲೆಗಳಿಗೆ ಇನ್ನೂ ತಲುಪಿಲ್ಲ. ಇಂತಹ ಗ್ಯಾಪ್ ಅನ್ನ ಬ್ರಿಡ್ಜ್ ಮಾಡುವಂತಹದ್ದು, ಇದರಲ್ಲಿ ಸ್ಟಾರ್ಟ್ಅಪ್ಗಳ ಪಾತ್ರ ತುಂಬಾ ದೊಡ್ಡದು. ಆ ಒಂದು ರಂಗದಲ್ಲಿ ಅತ್ಯಂತ ಹೆಚ್ಚಿನ ಇಂಟರ್ ಡಿಸಿಪ್ಲಿನರಿ ಕೋರ್ಸ್ಗಳಿಗೆ ಕೂಡ ಅವಕಾಶ ಇದೆ. ಇಂತಹದಲ್ಲಿ ನೀವು ಈ ಒಂದು ಸ್ಟಾರ್ಟ್ಅಪ್ ಶುರು ಮಾಡಿದ್ರಿ, ಇದು ಇನ್ನು ಹಲವಾರು ಜನರಿಗೆ ಒಂದು ಸ್ಫೂರ್ತಿ ಆಗ್ಬೋದು, ಇನ್ಸ್ಪಿರೇಷನ್ ಆಗ್ಬೋದು. ನಿಮಗೆ ಸಿಕ್ಕಿದಂತಹ ಪ್ರೋತ್ಸಾಹವನ್ನು ನೀವು ಗಮನಿಸಿ ಹೇಳುವುದಾದ್ರೆ, ಇನ್ನು ನೂರಾರು ತರದ ಸ್ಟಾರ್ಟ್ಅಪ್ಗಳು ಶುರು ಆಗಲಿಕ್ಕೆ ಈ ಒಂದು ಮೆಡಿಕಲ್ ರಂಗ ಯಾವ ರೀತಿಯಲ್ಲಿ ಕಾಯ್ತಾ ಇದೆ, ಅಲ್ಲಿ ಎಷ್ಟು ಅವಕಾಶ ಇದೆ, ನಮ್ಮ ಯುವ ಜನರು ಖಂಡಿತವಾಗಿ ಇಲ್ಲಿ ಬರಬಹುದಾ, ಹೇಗೆ? ರೈಟ್ ಸರ್, ಅಬ್ಸಲ್ಯೂಟ್ಲಿ. ಫಸ್ಟ್ ಜಸ್ಟ್ ಫ್ರಮ್ ಈ ಹೆಲ್ತ್ ಕೇರ್ ಸ್ಟ್ಯಾಂಡ್ ಪಾಯಿಂಟ್ ಅಲ್ಲಿ, ಇಂಡಿಯಾ ಈಸ್ ದ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ ಆಫ್ ವ್ಯಾಕ್ಸಿನ್ಸ್ ಅಲ್ವಾ. ನಾವು ವಿ ಆರ್ ಗಿವಿಂಗ್ ಇಟ್ ಟು ದ ರೆಸ್ಟ್ ಆಫ್ ದ ವರ್ಲ್ಡ್. ವಿ ವೆರಿ ಪ್ರೌಡ್ ಆಫ್ ದಟ್. ವ್ಯಾಕ್ಸಿನ್ ಮೈತ್ರಿ ಇಟ್ಸ್ ಪಾರ್ಟ್ ಆಫ್ ಅವರ್ ಫಾರಿನ್ ಪಾಲಿಸಿ ಟೂಲ್ ಅಲ್ವಾ. Right from there, India is called the biopharma hub. On the other hand, early 2000s ಅಲ್ಲಿ IT sector boom ಇಂದಾಗಿ India was the place to be for IT and information technology and software development. ನಾವು ಈಗ moving towards healthcare and ಆ ಆಪರ್ಚುನಿಟಿ ಇದೆ. ಯಾಕಂದ್ರೆ India has that competency to support not just internally. ನೀವು ಹೇಳಿದಾಗೆ there is a problem of course within India also. ಈಗ ಕೆಲವು ಕಾರ್ನರ್ಸ್ ಅಲ್ಲಿ ಹೆಲ್ತ್ ಕೇರ್ ಡೆಲಿವರಿ ಆಗ್ತಾ ಇಲ್ಲ. ಸ್ಟಾರ್ಟ್ಅಪ್ಸ್ ಆರ್ ಮೋರ್ ರೆಲೆವೆಂಟ್, ಯಾಕಂದ್ರೆ ನಾವು ಫೀಲ್ಡ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತೇವೆ. ಈಗ ದೊಡ್ಡ ಕಾರ್ಪೊರೇಷನ್ಸ್ ಅದರ್ ದೇ ಲುಕ್ ಎಟ್ ಲಾರ್ಜರ್ ಪ್ರಾಬ್ಲಮ್. ದೊಡ್ಡ ಪ್ರಾಬ್ಲಮ್ ಯಾವುದು? ಕ್ಯಾನ್ಸರ್, TB, ಆಫ್ ಕೋರ್ಸ್ ದೇ ಆರ್ ವೆರಿ ಇಂಪಾರ್ಟೆಂಟ್, ಬಟ್ ಆ ಲಾರ್ಜರ್ ಪ್ರಾಬ್ಲಮ್ ಅಲ್ಲಿ ನೋಡ್ತಾರೆ. ಅದೇ ಸ್ಟಾರ್ಟ್ಅಪ್ ಕಂಪನೀಸ್ ವಿ ಲುಕ್ ಎಟ್ ದ ಸ್ಮಾಲರ್ ಪ್ರಾಬ್ಲಮ್, ಸೊ ದಟ್ ಅದು ಅಕ್ಯುಮುಲೇಟಿವ್ ಎಫೆಕ್ಟ್. ಎಂಡ್ ಆಫ್ ದ ಡೇ ಇದೆಲ್ಲ ಒಟ್ಟಿಗೆ ಬಂದು ವಿ ಹ್ಯಾವ್ ಟು ಇಂಪ್ರೂವ್ ಎಫಿಷಿಯನ್ಸಿ ಅಲ್ಲ ಆಫ್ ಹೆಲ್ತ್ ಕೇರ್ ಇನ್ ಇಂಡಿಯಾ. ಡೆಫಿನೆಟ್ಲಿ ಆ ಆಪರ್ಚುನಿಟಿ ಇದೆ. ಒಂದು ಫ್ರಮ್ ವಿದಿನ್ ಇಂಡಿಯಾ ಇಟ್ ಸೆಲ್ಫ್, ಸೆಕೆಂಡ್ಲಿ ಟು ಡೆಲಿವರ್ ಇಟ್ ಔಟ್ಸೈಡ್ ಆಫ್ ಇಂಡಿಯಾ. ಆ ಕಾಂಪಿಟೆನ್ಸಿ ಇದೆ ಈಗ ನಮ್ಮಲ್ಲಿ. ಅದಕ್ಕೆ ಅದೇ ನೀವು ಹೇಳಿದಾಗೆ ಕ್ರಾಸ್ ಡಿಸಿಪ್ಲಿನರಿ ಅಪ್ರೋಚ್ ವೆರಿ ಇಂಪಾರ್ಟೆಂಟ್. ನಾನು ಡಾಕ್ಟರ್, ನಾನು ಇಂಜಿನಿಯರ್ ಅಂತ ನೋಡ್ತಾ ಹೋದ್ರೆ ಅದು ಆ ಸೈಲು ಅಲ್ಲಿ ಆಪರೇಟ್ ಮಾಡೋ ಅದು ನಿಲ್ಲಿಸ್ಬೇಕು ನಾವು. ಫಸ್ಟ್ಲಿ ಐ ಥಿಂಕ್ ಈವನ್ ಫ್ರಮ್ ಅನ್ ಅಪ್ಬ್ರಿಂಗಿಂಗ್, ಶಾಲೆಯಲ್ಲೇ ಮಕ್ಕಳಿಗೆ ಇದು ಡಾಕ್ಟ್ರೇ ಆಗಬೇಕು, ಮೆಡಿಸಿನ್ನೇ ಅದು ಐ ಥಿಂಕ್ ಪೇರೆಂಟ್ಸ್ ಶುಡ್ ಸ್ಟಾಪ್ ಡೂಯಿಂಗ್ ದಟ್. ಸೈನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಸ್ಕೂಲ್ ಲೆವೆಲಲ್ಲಿ ಲರ್ನಿಂಗ್ a little bit of everything is very important. Jack of all trades ಹೇಳ್ತಾರಲ್ವಾ, ಅದು ಈಗ ವೆರಿ ಕ್ರೂಷಿಯಲ್. ಲಿಟಲ್ ಬಿಟ್ ಆಫ್ ಎವ್ರಿಥಿಂಗ್ ಯು ಶುಡ್ ನೋ. ಈ ಸೈಲು ಅಲ್ಲಿ ಹೋದ್ರೆ ಬಾರಿ ಕಷ್ಟ. ದಿಸ್ ಇಸ್ ಆನ್ ಎ ಪರ್ಸನಲ್ ನೋಟ್. ಐ ಥಿಂಕ್ ಇವನ್ ಫಾರ್ ಎ ಹೋಲಿಸ್ಟಿಕ್ ಗ್ರೋತ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಸ್ ಹ್ಯೂಮನ್ ಬೀಯಿಂಗ್ಸ್ ವಿ ನೀಡ್ ಟು ನೋ ಎ ಲಿಟಲ್ ಬಿಟ್ ಆಫ್ ಎವ್ರಿಥಿಂಗ್ ಅಂಡ್ ವಿ ನೀಡ್ ಟು ಬಿ ಗುಡ್ ಅಂಡ್ ರೆಸ್ಪಾನ್ಸಿಬಲ್ ಅಬೌಟ್ ಎವ್ರಿಥಿಂಗ್. ಈಗ ನಾವು ಮ್ಯಾಂಗ್ಳೂರಲ್ಲಿ ಎಷ್ಟು ಜನ, ನೀವು ಹೇಳಿದಾಗ ಹೊರಗೆ ಹೋದ್ರೆ ಹಾಸ್ಪಿಟಲ್ ಸಿಗ್ತದೆ, ಇಷ್ಟು ಜನ ಡಾಕ್ಟರ್ಸ್ ಇದ್ದಾರೆ,
5 ವರ್ಷ ಮೆಡಿಸಿನ್ ಓದಿ 10 ವರ್ಷ ಪ್ರಾಕ್ಟೀಸ್ ಮಾಡಿ ಪಂಪ್ವೆಲ್ ಅಲ್ಲಿ ಟರ್ನ್ ಮಾಡುವಾಗ ಇಂಡಿಕೇಟರ್ ಹಾಕ್ದಿದ್ರೆ ವಾಟ್ ಕೈಂಡ್ ಆಫ್ ರೆಸ್ಪಾನ್ಸಿಬಲ್ ಸಿಟಿಸನ್ ಆರ್ ಯು ಅಲ್ವಾ? ಸೊ ಎಂಡ್ ಆಫ್ ದ ಡೇ ವಾಟ್ ನೇಷನ್ ನೀಡ್ಸ್ ಇಸ್ ಸಂಬಡಿ ಹೂ ಇಸ್ ರೆಸ್ಪಾನ್ಸಿಬಲ್ ಎಂಡ್ ಟು ಎಂಡ್. ನಾನು ಈ ವರ್ಕ್ ಲೈಫ್ ಸೆಪರೇಷನ್ ಅಲ್ಲಿ ನಂಬುದಿಲ್ಲ. ಈಗ ನಾನು 8 o'clock ನಾನು ಜಾಬಿಗೆ ಹೋಗ್ತೇನೆ, 5 o'clock ಹೊರಗೆ ಬಂದೆ ಮತ್ತೆ ಮರ್ತು ಬಿಟ್ಟೆ, ರೈಟ್? ಇಟ್ಸ್ ನಾಟ್ ಇವನ್ ಪ್ರಾಕ್ಟಿಕಲ್. ಈಗ ಒಂದು 50-60 years ನಾವು ಕೆಲಸ ಮಾಡಿದ್ರೆ 8 hours ಅಂದ್ರೆ ಆಲ್ಮೋಸ್ಟ್ 1/3 30% ಆಫ್ ಅವರ್ ಲೈಫ್ ನಮ್ದು ಕೆಲಸದಲ್ಲಿ ಹೋಗ್ತಾ ಉಂಟು. ಸೊ ನಾವೀಗ ಎಂಡ್ ಆಫ್ ದ ಲೈಫ್ ಸಾಯುವಾಗ ವಾಟ್ ಹ್ಯಾವ್ ವಿ ಡನ್ ಇನ್ ಲೈಫ್ ಅಂದ್ರೆ ವಾಟ್ ಇಸ್ ದ ಇಂಪ್ಯಾಕ್ಟ್ ಯು ಕ್ರಿಯೇಟೆಡ್ ವಿತ್ ಅವರ್ ವರ್ಕ್ ಅಲ್ವಾ? ಅಂಡ್ ದಟ್ ಈಸ್ ವೆರಿ ಸಿಗ್ನಿಫಿಕೆಂಟ್ ಅಂಡ್ ದಟ್ ಸಮಥಿಂಗ್ ಮಕ್ಕಳು ಶುಡ್ ರಿಯಲೈಸ್ ಅರ್ಲಿ ಆನ್. And they should not realize it as a particular task or a particular job. It's about fulfillment of work, alwa. I think breathing space kodbek first of all, and that's probably how they will find that and figure it out over time. ಇಂಡಸ್ಟ್ರಿಯಲ್ ಇಕೋಸಿಸ್ಟಮ್ ಅದನ್ನು ನಾವು ಹೇಗೆ ಬೆಳೆಸಬೇಕು, ಅದರಲ್ಲಿ ಮುಖ್ಯವಾದ ಕಾಂಪೊನೆಂಟ್ ಕಮ್ಯುನಿಟಿ. ನಮ್ಮ ಸಮಾಜ ಇಂಡಸ್ಟ್ರಿಯಲ್ ಇಕೋಸಿಸ್ಟಮ್ ಔದ್ಯೋಗಿಕ ವಾತಾವರಣನ ಬೆಳೆಸಲಿಕ್ಕೆ ತಮ್ಮ ಮನಸ್ಸನ್ನ ಹೇಗೆ ಸಿದ್ಧಪಡಿಸಿಕೊಳ್ಬೇಕು ಅನ್ನೋ ವಿಷಯಕ್ಕೆ ಬಂದ್ರೆ ನೀವೀಗ ನಿಮಗೆ ಎಷ್ಟು ಕಷ್ಟ ಆಗೈತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮ್ಮ ಮನೋಭಾವ ಮೊದಲೇನು, ಮಗ ಕಲ್ತ, ಮಗಳು ಕಲ್ತ್ಲು, ಉದ್ಯೋಗ ಬೇಕು. ಇನ್ನು ಅದರಲ್ಲಿಯೇ ಸ್ವಲ್ಪ ಜಾಸ್ತಿ ಕೂತಿದ್ದವರು ನಿಮ್ಮ ಮಗನಿಗೆ ಇನ್ನು ಕ್ಯಾಂಪಸ್ ಇಂಟರ್ವ್ಯೂ ಆಗ್ಲಿಲ್ಲ, ಪ್ಲೇಸ್ಮೆಂಟ್ ಆಗ್ಲಿಲ್ಲ ಕೇಳ್ತಾರೆ. ಅದು ನಿಮ್ಮಂತವರಿಗೆ ಬಂದೇ ಬರ್ತದೆ. ನೀನು ಎಂಥದ್ದು ಮಾಡೋದು ಬೇಡ, ಮೊದಲು ಒಳ್ಳೆ ಕೆಲಸಕ್ಕೆ ಸೇರಿಕೋ. ಅಪ್ಪ ಅಮ್ಮ ಹೇಳೋದು ಅದೇ, ಪಕ್ಕದ ಮನೆಯವರು ಕೂಡ ಹೇಳೋದು ಅದೇ. ನೀವು ನಿಮ್ಮ ಇಂಜಿನಿಯರಿಂಗ್ ಡಿಗ್ರಿ ಮುಗಿದ ಕೂಡಲೇ ಇಂತಹ ಮಾತುಗಳು 100 ಕೇಳಿರ್ಬೋದು ನೀವು. ನಿಮಗೆ ನಿಮ್ಮ ತಂದೆ ತಾಯಿಯವರನ್ನ, ಅದಕ್ಕಿಂತ ಮುಖ್ಯವಾಗಿ ಅಕ್ಕಪಕ್ಕದವ್ರನ್ನ ಕನ್ವಿನ್ಸ್ ಮಾಡೋದು ಎಷ್ಟು ಕಷ್ಟ ಆಗಿತ್ತು, ಎಷ್ಟು ಸುಲಭ ಆಗಿತ್ತು ಮಯೂರ್? ಸೊ ಅಕ್ಕಪಕ್ಕದವರಿಂದಾಗಿ ಮೋಸ್ಟ್ಲಿ ಪೇರೆಂಟ್ಸ್ ಅನ್ನು ಕನ್ವಿನ್ಸ್ ಮಾಡಬೇಕು. ಯಾಕಂದ್ರೆ ಐ ಥಿಂಕ್ ಪೇರೆಂಟ್ಸ್ ಜನರಲಿ ಹ್ಯಾವ್ ದ ಬೆಸ್ಟ್ ಆಫ್ ಇಂಟ್ರೆಸ್ಟ್, ಬಟ್ ವೆರಿ ಡಿಫಿಕಲ್ಟ್ ಫಾರ್ ಮೀ. ನಂದು ಇಂಜಿನಿಯರಿಂಗ್ ಆದ್ಮೇಲೆ ನನಗೆ ಪ್ಲೇಸ್ಮೆಂಟ್ ಆಗಿದ್ದು ಒಂದು ಕಾರ್ಪೊರೇಷನ್ ಅಲ್ಲಿ ಬ್ಯಾಂಗ್ಳೂರಲ್ಲಿ. ಸೊ ನಾನು ಹೋಗ್ಲಿಲ್ಲ ಅದಕ್ಕೆ. ಅಂಡ್ ಮೈ ಡ್ಯಾಡ್ ಈ ವಾಸ್ ವಿ ಅಪ್ಸೆಟ್ ಫಾರ್ ಆಲ್ಮೋಸ್ಟ್ 3 to 4 years. ಈ ವಾಸ್ ವೆರಿ ಅಪ್ಸೆಟ್ ಅಬೌಟ್ ಇಟ್. ಅಂಡ್ ಐ ಥಿಂಕ್ ಅದು ಪ್ರೈಮರಿ ರೀಸನ್ ಅಂದ್ರೆ ಆ ಅವೇರ್ನೆಸ್ ಆಫ್ ಬಿಸ್ನೆಸ್ ಇಲ್ಲ ಅಲ್ಲ. ಈ ಉಡುಪಿ ಮ್ಯಾಂಗ್ಳೂರಲ್ಲಿ ವಿ ರೆಸ್ಪೆಕ್ಟ್ ಎಜುಕೇಶನ್, ಬಟ್ ವಿ ಡೋಂಟ್ ರೆಸ್ಪೆಕ್ಟ್ ಆಂಟರ್ಪ್ರಿನರ್ಶಿಪ್ ಆರ್ ಬಿಸ್ನೆಸ್ ಡೆವಲಪ್ಮೆಂಟ್. ಆ ಸೋಷಲಿಸ್ಟ್ ಮೈಂಡ್ ಸೆಟ್ ಇನ್ನೂ ಇದೆ. ಫಸ್ಟ್ ಒಂದು ಪ್ರೈವೇಟ್ ಕಂಪನಿ ಬಂದು ಈಸ್ಟ್ ಇಂಡಿಯಾ ಕಂಪನಿ that came to India and enslaved us. We are still scared of what a private company will do, and we don't trust private companies, and I think that's the problem. First, importance of job creation is not built, inculcated in people. I think placement is like a drug. ಈಗ ಒಂದು ಸ್ಲೈಟ್ಲಿ ಅವನ ಡಿಟೋರ್, ಕಾಡು ಮನುಷ್ಯ ಮುಂಚೆ ನೀರ್ ಹೇಗೆ ಹುಡುಕ್ತಿದ್ರ ಅಂದ್ರೆ ನೆಲದಲ್ಲಿ ಒಂದ್ ಸಣ್ಣ ಹೋಲ್ ಮಾಡಿ ಅದರಲ್ಲಿ ಉಪ್ಪು ಹಾಕ್ತಿದ್ದ. ಉಪ್ಪು ಹಾಕಿ ಈ ಕೆಲವು ಮಂಗಗಳು ಎಸ್ಪೆಷಲಿ ಬಬೂನ್ಸಿಗೆ ಉಪ್ಪು ತಿನ್ನೋದ್ರ ಬಾರಿ ಖುಷಿ. ಸೊ ಅವು ಅದು ಹುಡ್ಕೊಂಡು ಬಂದು ಆ ಹೊಂಡದೊಳಗೆ ಕೈ ಹಾಕ್ತಿದ್ವಿ. ಹೊಂಡದೊಳಗೆ ಕೈ ಹಾಕಿದ ಕೂಡಲೇ ಕೈ ಸಿಕ್ಕಾಕೊಳ್ತಿತ್ತು. ಯಾಕಂದ್ರೆ ನೀವು ಉಪ್ಪನ್ನು ಹಿಡ್ಕೊಂಡ್ರು ಕೂಡ ಅದ್ರ ಕೈ ಬಿಡ್ಲಿಕ್ಕೆ ರೆಡಿ ಇಲ್ಲ. ಉಪ್ಪು ಬೇಕಲ್ಲ, ಆಸೆ. ಆವಾಗ ಈ ಕಾಡು ಮನುಷ್ಯ ಬಂದು ಅದನ್ನ ಹಿಡಿದು, ಮಂಗನ್ ಹಿಡಿದು ಕೇಜ್ ಒಳಗೆ ಹಾಕ್ತಿದ್ದ. ಕೇಜ್ ಒಳಗೆ ಹಾಕಿ ಇನ್ನೂ ಉಪ್ಪು ಕೊಡ್ತಿದ್ದ. ಅದು ಉಪ್ಪು ತಿಂದಾದ್ಮೇಲೆ ಏನಾಗುತ್ತೆ, ಪೈರಿಕೆ. ಆವಾಗ ಕೇಜನ್ ಓಪನ್ ಮಾಡ್ತಿದ್ದ, ಅದು ಕೂಡಲೇ ಓಡಿ ನೀರ್ ಹುಡ್ಕೊಲಿಕ್ಕೆ ಹೋಗ್ತಿತ್ತು. ಇವ ಅದರಿಂದ ಹೋಗಿ ನೀರನ್ನು ಹುಡುಕ್ತಿದ್ದ. ಸೊ ಈ ಪ್ಲೇಸ್ಮೆಂಟ್ ಕಾನ್ಸೆಪ್ಟ್ ವರ್ಕ್ ಆಗೋದು ಹಾಗೆ. ಈ ಕಂಪನೀಸ್ ದೇ ಗಿವ್ ಎ ಲಾಟ್ ಆಫ್ ಫ್ಯಾಟ್ ಸ್ಯಾಲರಿ ಫಸ್ಟಿಗೆ. ಸೊ ದೆನ್ ಯು ಆರ್ ಅಡಿಕ್ಟೆಡ್ ಟು ಇಟ್. ಅದಾದ್ಮೇಲೆ ದೆನ್ ಯು ಆರ್ ಸ್ಪಾಯ್ಲ್ಡ್ ಅಲ್ವಾ? ಅದಾದ್ಮೇಲೆ ದೆನ್ ಯು ಆರ್ ಟ್ರಾಪ್ಡ್ ಇನ್ ಟು ಇಟ್. ಈಗ 4 ವರ್ಷ ಇಂಜಿನಿಯರಿಂಗ್ ಮಾಡಿ ಇಫ್ ಯು ಆರ್ ವರ್ಕಿಂಗ್ ವಿತ್ ಎ ಕಂಪನಿ, ಟ್ಯಾಬ್ಲೆಟ್ಸ್ ಅಥವಾ ಸೇಲ್ಸ್, ಹಾರ್ಡ್ ಸೇಲ್ಸ್ ಅಲ್ಲಿ ಕೆಲಸ ಮಾಡಿದ್ರೆ 4-5 ವರ್ಷ ಯು ಮೇಕ್ ಎ ಲಾಟ್ ಆಫ್ ಮನಿ. ಅದಾದ್ಮೇಲೆ ಏನ್ ಮಾಡ್ತೀರಿ? ಈಗ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಓದಿ 4-5 ವರ್ಷ ನಿಮ್ ಟ್ರೈನಿಂಗು ಮರ್ತೋಗಿದೆ. ದೆನ್ ಯು ಕಾಂಟ್ ಕಮ್ ಬ್ಯಾಕ್ ಅಲ್ವಾ? ಸೊ ಪ್ಲೇಸ್ಮೆಂಟ್ ಇದು ಟ್ರಾಪ್ ನ ವಿ ಶುಡ್ ಓವರ್ಕಮ್. ಐ ಥಿಂಕ್ ಪೇರೆಂಟ್ಸ್ ನೀಡ್ ಟು ಬಿ ವೆರಿ ಕೇರ್ಫುಲ್. ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಸ್ ಹೇಳ್ತಾರಲ್ಲ 100% ಪ್ಲೇಸ್ಮೆಂಟ್ ಅಂತ. ವಾಟ್ ಆರ್ ದಿ ಹೈರಿಂಗ್, ಹೂ ಆರ್ ದಿ ಹೈರಿಂಗ್ ಫಾರ್, ಅದು ಫಸ್ಟ್ ಜನರಿಗೆ ತಿಳುವಳಿಕೆ ಆಗ್ಬೇಕು. ಇಲ್ಲ ಅಂದ್ರೆ ಅದು ಫಾಲ್ ಇನ್ ಟು ದಟ್ ರ್ಯಾಟ್ ರೇಸ್ ಅಂಡ್ ಯು ಕ್ಯಾನ್ ನೆವರ್ ಗೆಟ್ ಔಟ್ ಆಫ್ ಇಟ್ ಒನ್ಸ್ ಯು ಆರ್ ಅಡ್ಜಸ್ಟೆಡ್ ಟು ದಟ್. ಈಗ ನಾನು ಇಂಜಿನಿಯರಿಂಗ್ ಆದ್ಮೇಲೆ ನನಗೆ 6 figure ಸ್ಯಾಲರಿ ಕೊಡ್ತಿದ್ರು, ಬಟ್ ನಾನು ಬಿಟ್ಟು ಮನೇಲಿರುವಾಗ ಆಲ್ಮೋಸ್ಟ್ 3 to 4 years ಐ ಹ್ಯಾಡ್ ನೋ ಮನಿ ಅಲ್ವಾ? ಬಟ್ ಐ ಕುಡ್ ಲಿವ್ ದಟ್ ವೇ ಬಿಕಾಸ್ ನಂಗೆ 23-24 ವರ್ಷ ಅವಾಗ. ಸೊ ಐ ಆಮ್ ಓಕೆ ವಿತ್ ಬೀಂಗ್ ಇನ್ ವಿದೌಟ್ ಎನಿ ಮನಿ. ಅದೇ ಈಗ 8-10 ವರ್ಷ ನಾನು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡಿ 6 to 7 figure ಸ್ಯಾಲರಿ ಇರುವಾಗ ದೆನ್ ಐಮ್ ಯೂಸ್ ಟು ಇಟ್. ಅದಾದ್ಮೇಲೆ ಅದನ್ನ ಬಿಟ್ಟು ನಾನು ವಾಪಸ್ ಬರ್ತೀನ, ಆ ಮೈಂಡ್ ಸೆಟ್ಟೇ ಹೋಗಿರ್ತದಲ್ವಾ? ಸೊ ದಟ್ ಸಮಥಿಂಗ್ ವಿ ಶುಡ್ ಬಿ ವೆರಿ ವಿಜಿಲೆಂಟ್ ಅಬೌಟ್, ಅಂಡ್ ದಟ್ ಸಮಥಿಂಗ್ ನಾವು ಅದನ್ನ ಮಕ್ಕಳಿಗೆ ಕಲಿಸ್ಬೇಕು. ಯಾಕಂದ್ರೆ ಪೇರೆಂಟ್ಸ್ ಅಲ್ವಾ ಫಸ್ಟ್ ಹೇಳೋದು, ನನ್ನ ಮಗನಿಗೆ ಈ ಕಂಪನಿಯಲ್ಲಿ ಇಷ್ಟು ಸ್ಯಾಲರಿ ಕೆಲಸ ಸಿಕ್ತು. ಐ ಥಿಂಕ್ ಇಟ್ ಕಮ್ಸ್ ಫ್ರಮ್ ಎ ಲಿಟಲ್ ಬಿಟ್ ಆಫ್ ಈಗೋ, and that's very damaging in the longer run. I think it's improving. ಈಗಲೇ ನೋಡಿ engineering seats are dropping down. People are not jumping behind engineering and medicine anymore. ಈಗ ಎಲ್ಲ you want to teach yoga, be a freelance musician, artist, everything can be monetized alwa. End of the day, if you are good enough, communications or arts, literature, everything has a way that you can make a fulfilling earning out of.
ಆ ತಿಳುವಳಿಕೆ ಬರ್ತಿದೆ. ಅಂಡ್ ಐ ಥಿಂಕ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಕನ್ಸಿಡರಿಂಗ್ ಈಗ 200 to 400 million ಯೂತ್ ಫೋರ್ಸ್, 20-40 ಕೋಟಿ ಮಕ್ಕಳು ಆರ್ ಕಮಿಂಗ್ ಇನ್ ಟು ವರ್ಕ್ ಫೋರ್ಸ್ ಇನ್ ಇಂಡಿಯಾ. ಇಂಡಿಯಾ ಇಸ್ ಕಾಲ್ಡ್ ದ ಯಂಗೆಸ್ಟ್ ಕಂಟ್ರಿ ಅಲ್ವಾ. ಸೊ ಕ್ರಿಯೇಟಿಂಗ್ ಜಾಬ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ವಿ ಕಾಂಟ್ ಎಲ್ಲರೂ ಹೋಗಿ ನಂಗೆ ಯಾರು ಕೆಲಸ ಕೊಡ್ತಾರೆ, ಯಾರು ಕೆಲಸ ಕೊಡ್ತಾರೆ ಅಂತ ಹೋದ್ರೆ ವೇರ್ ಇಸ್ ದ ಕಂಟ್ರಿ ಗೋನ್ ಗೋ. ವೈಲ್ ಇಟ್ ಇಸ್ ಅನ್ ಆಪರ್ಚುನಿಟಿ ಇಂಡಿಯಾಕ್ಕೆ, ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ, ಬಟ್ ಇಟ್ಸ್ ಆಲ್ಸೋ ಎ ರಿಸ್ಕ್ ಅಲ್ವಾ. ಇಫ್ ದರ್ ಆರ್ಂಟ್ ಇನಫ್ ಜಾಬ್ಸ್, ಅನ್ಎಂಪ್ಲಾಯ್ಮೆಂಟ್ ಇಂದ ಕ್ರೈಮ್, ಟೆರರಿಸಮ್ ಎಲ್ಲದ್ರದ್ದು ಫಂಡಮೆಂಟಲ್ ರೀಸನ್ ಅನ್ಎಂಪ್ಲಾಯ್ಮೆಂಟ್. ಸೊ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಐ ವುಡ್ ಪ್ರಾಬ್ಲಿ ಪುಟ್ ದ ಈ ಓನಸ್ ಪೇರೆಂಟ್ಸ್ ಮೇಲೆ ಹಾಕ್ಲಿಕ್ಕೆ ಬಯಸ್ತೇನೆ. ಆದರೂ ಕೂಡ ಒಂದು ಹಂತದಲ್ಲಿ ಇನ್ನೂ ಮುಂದುವರಿತದೆ. ಏನಂತ ಹೇಳಿದ್ರೆ, ಜಾಬ್ ಆಗಿಲ್ಲ ಅಂತ ಹೇಳಿದ್ರೆ ಉದ್ಯೋಗಕ್ಕೆ ಹೋಗದೆ ಅವನು ಬೇರೆನೋ ಮಾಡಿದ್ರೆ ಅವನು ಉದ್ಯೋಗ ಸಿಗುವಷ್ಟು ಬುದ್ಧಿವಂತ ಅಲ್ಲ, ದಡ್ಡ ಇರಬೇಕು. ಉದ್ಯೋಗ ಇಲ್ಲದೆ ಬೇರೆನೋ ಮಾಡ್ತಿದ್ದಾನೆ ಅಂತ ಈ ಒಂದು ಮನೋಭಾವವನ್ನ ಸಮಾಜದಲ್ಲಿ ತೆಗಿಲಿಕ್ಕೆ ಏನ್ ಮಾಡಬಹುದು? ನಮ್ಮ ಶಾಲಾ ಕಾಲೇಜುಗಳಲ್ಲಿ ಅಥವಾ ಇನ್ಕ್ಯುಬೇಟರ್ ಸೆಂಟರ್ಗಳು ಇಂಥವರೆಲ್ಲ ಸಮಾಜದ ಆ ಮನೋಭಾವವನ್ನ ನಿಧಾನವಾಗಿ ಕಳೆಯುವ ಬಗೆ ಹೇಗೆ? ರೈಟ್ ಸರ್, ಅದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸರ್. ಯಾಕಂದ್ರೆ ಆ ಅವೇರ್ನೆಸ್ ಇಲ್ಲ ಈಗಲೂ. ಆಂಟರ್ಪ್ರಿನರ್ಶಿಪ್ ಅಂದ್ರೆ ಈಗ ಬಿಸ್ನೆಸ್ ಅಂದ್ರೆ ಯೂಶಲಿ ಕೆಲಸ ಸಿಗದವನು ಮಾಡುವ ಕೆಲಸ ಅಂತ ಆಗಿಬಿಟ್ಟಿದೆ. ಕರೆಕ್ಟ್ ಅಲ್ವಾ? ಬೇರೆ ಎಲ್ಲೂ ಯಾರು ತಗೊಳ್ಳಿಲ್ಲ, ಸೊ ಇವನೇನೋ ಅವನಷ್ಟಕ್ಕೆ ಏನೋ ಮಾಡ್ತಿದ್ದಾನಂತ. ಈವನ್ ಐ ಮೀನ್ ನಂದು ಕ್ಲೋಸ್ ಇರುವವರು ಫಸ್ಟ್ ಒಂದು 3 to 4 years ಪ್ರಾಡಕ್ಟ್ ಇಲ್ಲದೆ ಜಸ್ಟ್ ಎ ಕಂಪನಿ ಏನೋ ಲ್ಯಾಬಲ್ಲಿ ಏನೋ ಮಾಡ್ತಾ ಇದ್ರೆ ಏನೋ ರಿಸರ್ಚ್ ಮಾಡ್ತಿದ್ದಾನೆ ಅಂತಾರೆ. ಆ ವ್ಯಾಲ್ಯೂ ಕ್ರಿಯೇಷನ್ ಫ್ರಮ್ ಸ್ಕ್ರಾಚ್ ಅದು ಇನ್ನೂ ಆ ಮೈಂಡ್ ಸೆಟ್ ಇನ್ನೂ ಬರಲಿಲ್ಲ. ಯಾಕಂದ್ರೆ ಇಂಡಿಯಾದ ಬಿಸ್ನೆಸ್ ಅಂದ್ರೆ ಅಪ್ಪ ಅಥವಾ ಅಜ್ಜಂದೇನೋ ಬಿಸ್ನೆಸ್ ಇರ್ಬೇಕು, ಫ್ಯಾಕ್ಟ್ರಿ ಇರ್ಬೇಕು, ಅದನ್ನ ನೋಡಿಸ್ಕೊಳ್ಳಿ ಮುಂದುವರ್ಸೋದು ಅಂದ್ರೆ ಬಿಸ್ನೆಸ್. ಫ್ರಮ್ ಸ್ಕ್ರಾಚ್ ಆ ಸ್ಟಾರ್ಟಿಂಗ್ ಆ ಮೈಂಡ್ ಸೆಟ್ ಇನ್ನೂ ಜನರಲ್ ಬರಲಿಲ್ಲ. ಯಾಕಂದ್ರೆ ಈ ಮೈಂಡ್ ಸೆಟ್ ಆಫ್ ವೆಂಚರ್ ಕ್ಯಾಪಿಟಲ್ ಇನ್ನೂ ಬರಲಿಲ್ಲ. ಸಂಬಡಿ ಎಲ್ಸ್ ಇಸ್ ಇನ್ವೆಸ್ಟಿಂಗ್ and you are running the business. ಈಗ ನಾನೀಗ as CEO I am still not the business owner. ಅಲ್ಲ, CEO ಅಂದ್ರೆ ನಂದೊಂದು ಜಾಬ್ ಅದು. Somebody else is investing. If it's not public money, it's some private investment money. But end of the day I am obligated to get the job done. It's a job end of the day. It's not seen as a job yet. Yakandre it's that culture is very new here. But sir, I think it's changing. India is probably second or third in terms of number of startup companies ಈಗ ಇಡೀ ವರ್ಲ್ಡ್ ಅಲ್ಲಿ. After US and China, I think India and Israel are right up there. It's certainly improving, sir. I have big faith in that. ಮಯೂರ್, ನೀವೇ ಹೇಳಿದ ಹಾಗೆ ವೆಂಚರ್ ಕ್ಯಾಪಿಟಲಿಸಂ ನಮ್ಮ ದೇಶಕ್ಕೆ ಹೊಸ್ತು. ನಾವೇ ನೋಡಿದ ಹಾಗೆ ಕಳೆದ 15 ವರ್ಷದಲ್ಲಿ ಸ್ಟಾರ್ಟ್ಅಪ್ಗಳು ತುಂಬ ಬಂದಿದ್ದಾವೆ, ತುಂಬ ಸೋತಿದ್ದಾವೆ. ಅವರು ಅದನ್ನು ಬಿಟ್ಟು ಬೇರೆದಕ್ಕೂ ಶಿಫ್ಟ್ ಆಗಿದ್ದಾರೆ. ಇದು ಸಹಜವಾಗಿ ಇರ್ತದೆ. ಆದರೆ ಕೂಡ ನಮ್ಗೆ ಅದ್ರ ಬಗ್ಗೆ ಭಯ ಇದೆ. ನಿಮಗೆ ಯಾವುದೇ ಹೊತ್ತಲ್ಲಿ ಸಾಕಪ್ಪ ಸಾಕು, ಈ 3 ವರ್ಷ ಕಷ್ಟಪಟ್ಟು ಸಾಕು, ಬಿಟ್ಟು ಯಾವ್ದಾದ್ರು ಮಲ್ಟಿನ್ಯಾಷನಲ್ ಕಂಪನಿಗೆ ಉದ್ಯೋಗಿಯಾಗಿ ಹೋಗ್ತೇನೆ ನಾನು, ಇದು ಬೇಡ ಅಂತ ಅನಿಸಿದ ಕ್ಷಣ ಇತ್ತಾ? ಆಲ್ಮೋಸ್ಟ್ ಎವ್ರಿ ಮಂತ್ ಸರ್. ಸೊ ಎವ್ರಿ ಒನ್ಸ್ ಎ ವೀಕ್ ಈ ಸಿಚುವೇಶನ್ ಬರ್ತದೆ. ಐ ಥಿಂಕ್ ಈ ನೀವು ಹೇಳಿದಾಗ ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಲಾಸ್ ಆಫ್ ಮಾರ್ಕೆಟ್ ಆಕ್ಸೆಸ್ ಆಗಲಿ, ಐ ಥಿಂಕ್ ಫಂಡಮೆಂಟಲ್ ರೀಸನ್ ಫೆಟಿಗ್ ಸರ್. Every day when you're getting punched in the mouth, at least sometimes frustration ಬಂದೇ ಬರ್ತದಲ್ವಾ. ಸೊ ಐ ಥಿಂಕ್ ದ ರೀಸನ್, ದ ಡ್ರೈವ್, ಮೋಟಿವೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಖಾಲಿ ಹಣಗೋಸ್ಕರ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಇಟ್ ವಿಲ್ ರನ್ ಔಟ್ ಅಟ್ ಸಮ್ ಪಾಯಿಂಟ್. ಇದರ ನಿಮಗೆ ಬೇಕಾದಷ್ಟು ಹಣ ಮಾಡ್ತೀರಿ, ಆವಾಗ ಸಾಕು ಅನಿಸ್ತದೆ. ಇಲ್ಲಾಂದ್ರೆ ಇದರಲ್ಲಿ ಹಣ ಬೇಡ, ಬೇರೆದ್ರಲ್ಲಿ ಜಾಸ್ತಿ ಇದೆ, ಅದಕ್ಕೆ ಹೋಗ್ತೀರಿ. ರೀಸನ್ ಫಾರ್ ಆಂಟರ್ಪ್ರಿನರ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ನಮಗೆ ರೈಟ್ ಫ್ರಮ್ ದ ಬಿಗಿನಿಂಗ್ ನಮಗೆ ಟೆಕ್ನಾಲಜಿ ಡೆವಲಪ್ಮೆಂಟ್ was our focus, because even me, my co-founder, all of our team, we loved making things, building things, creating, troubleshooting. Adu namdu calling. So that was very important. Secondly, it was job creation. And both of these are limitless, alwa. So there is no end as to where we would be satisfied with what we've done. It's always opening up, and I think that's very important. Our reasoning in the, if you're running a company, if the company is built on values of giving back value, it's not going to crash into the ground. If it's built purely on revenue, purely on finance, probably at a point either we're looking for an acquisition, we are ಬೇರೆ ಯಾರು ಬೈ ಮಾಡ್ತಾರ, ಅಥವಾ I'll go do something else. ಆ ಥಾಟ್ಸ್ ಬರ್ತದೆ. ಯಾಕಂದ್ರೆ ಫ್ರಸ್ಟ್ರೇಷನ್, ಎನಿ ಜಾಬ್ ಹ್ಯಾಸ್ ಫ್ರಸ್ಟ್ರೇಷನ್ಸ್, ಬಟ್ ಪ್ರಾಬ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಹ್ಯಾಸ್ ದ ವರ್ಸ್ಟ್, ಬಿಕಾಸ್ every one win-ಗೆ we have 9 failures. So and every day in and day out it's failures alwa. So being resilient, that's very probably very difficult, and it's very dark. It's not something ಹೊರಗಿನವರಿಗೂ ಕಾಣಿಸೋದಿಲ್ಲ. ಹೊರಗಿನವರಿಗೆ ಇವರಿಗೆ 10 ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ, ಪೇಟೆಂಟ್, ಸೇಲ್ಸ್ ಅದೆಲ್ಲ ಕಾಣಿಸ್ತದೆ. But day in and day out failure is not something everybody else is. And I think on a personal front it's very important to have that value system which will keep you going. ಯಾವುದೇ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅವರಿಗೆ ನಮ್ಮಿಂದ ಇಷ್ಟು ಪ್ಲೇಸ್ಮೆಂಟ್ ಆಗಿದೆ, ಆ ಕಂಪನಿಗೆ ಈ ಕಂಪನಿಗೆ ಇಷ್ಟ ಆಗಿದೆ ಅಂತ ಹೇಳುವಂತಹ ಅದೇ ಒಂದು ಹೆಮ್ಮೆಯಲ್ಲಿಯೇ ನಮ್ಮ ವಿದ್ಯಾರ್ಥಿಗಳು ಇಷ್ಟು ಸ್ಟಾರ್ಟ್ಅಪ್ ಶುರು ಮಾಡಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ಒಂದು ವಾತಾವರಣ, ಇಕೋಸಿಸ್ಟಮ್ ನಮ್ಮಲ್ಲಿ ಕ್ರಿಯೇಟ್ ಆಗಿದೆಯಾ? ಬೇರೆ ಪೇರೆಂಟ್ಸ್ ಮತ್ತೆ ಬಿಡಿ, ಕಮ್ಯುನಿಟಿ ಮತ್ತೆ ಬಿಡಿ, ಸಹಾಯ ಮಾಡುವಂತಹ ಬ್ಯಾಂಕಿಂಗ್ ಸಿಸ್ಟಮ್ ಇರ್ಬೋದು, ಲೈಸೆನ್ಸ್ ಕೊಡೋ ಸರ್ಕಾರ ಇರ್ಬೋದು, ಅದೆಲ್ಲ ನಂತರ ಬರ್ತಾವೆ. ಮೊದಲು
ನಮಗೆ ವಿದ್ಯೆ ಕೊಟ್ಟಂತಹ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅವರಿಗೆ ಈ ಹೆಮ್ಮೆ ಸರಿ ಸಮಾನಾಗಿ ನಮ್ಮಲ್ಲಿ ಇಂಥ ದೊಡ್ಡ ಕಂಪನಿಗೆ CEO ಆಗಿ ಹೋಗಿದ್ದಾನೆ, ಇಲ್ಲ ಇದೇ ಕ್ಯಾಂಪಸ್ನ ಪಕ್ಕದಲ್ಲಿ ಹೊಸ ಕಂಪನಿ ಶುರು ಮಾಡಿದ್ದಾನೆ, ಸ್ಟಾರ್ಟ್ಅಪ್ ಶುರು ಮಾಡಿದ್ದಾನೆ, ಇದಕ್ಕೆ ಸಮಾನವಾಗಿ ಹೆಮ್ಮೆ, ಎರಡೂ ಕಡೆ ಹೆಮ್ಮೆ ಇದೆ ಅಂತ ಹೇಳುವಂಥ ವಾತಾವರಣ ನಮ್ಮಲ್ಲಿ ಸೃಷ್ಟಿ ಆಗಿದೆಯೇ ಈಗ? Certainly better, sir. There is no better time in the past than today. Both, ಈಗ ಫಸ್ಟ್ ಸ್ಟಾರ್ಟ್ ಆಗೋದು ಗವರ್ಮೆಂಟ್ ಆಫ್ ಕರ್ನಾಟಕ, ಸೆಕೆಂಡ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ. ಬೋತ್ ಆಫ್ ದೆಮ್ ಹ್ಯಾವ್ ಐಡೆಂಟಿಫೈಡ್ ದ ವಿಷನ್ ಫಾರ್ ಪೊಸಿಷನಿಂಗ್ ಸ್ಟಾರ್ಟ್ಅಪ್ಸ್ ಇನ್ ಇಂಡಿಯಾ. ಒಂದು ಸ್ಟಾರ್ಟ್ಅಪ್ ಇಂಡಿಯಾ ಮಿಷನ್ ಇಂದಾಗೆ ಫ್ರಮ್ ದ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್, ಸೆಕೆಂಡ್ಲಿ ಫ್ರಮ್ ಗವರ್ಮೆಂಟ್ ಆಫ್ ಇಂಡಿಯಾ ಆಲ್ಸೋ. ಈಗ ಕರ್ನಾಟಕದಲ್ಲಿ ಸ್ಟಾರ್ಟ್ಅಪ್ಸ್ ಅಂದ್ರೆ ಎಲ್ಲ ಫೋಕಸ್ ಬ್ಯಾಂಗ್ಳೂರಿಗೆ ಹೋಗ್ತದೆ. ಈಗ ದೇವ್ ಸ್ಟಾರ್ಟೆಡ್ ದೀಸ್ ಒಬ್ಜೆಕ್ಟಿವ್ಸ್ ಆನ್ ಬಿಯಾಂಡ್ ಬೆಂಗಳೂರು ಅಲ್ವಾ. ಸೊ they've identified clusters beyond Bangalore which will make sense for bringing up more startup companies. Bangalore has been identified as one of the clusters. Attention bandide sir. The reasoning and the importance of startup companies has been understood. Community level I wouldn't say that because it's still coming up. ನೀವು ಹೇಳಿದಾಗೆ finally what matters is what your parents think, what your community thinks, what your neighbors think. It is very important, but it's certainly improving, sir. I have a lot of faith for things only getting better from here onwards and upwards here. ಸರಿ ಸುಮಾರು 30 ವರ್ಷದ ಹಿಂದೆ ನಿಮ್ಮಂತೆ ಒಬ್ಬ ಹುಡುಗ ಇಂತಹ ಒಂದು ವೆಂಚರ್ಗೆ ಹೊರಟ್ರೆ ಅಕ್ಕಪಕ್ಕದವ್ರು ಹೇಳುದಿತ್ತು, ಇವೇನ್ ಟಾಟಾ ಬಿರ್ಲಾ ಆಗ್ತಾನಂತ ಅಂತ ಗೇಲಿ ಮಾಡ್ತಿದ್ರು. ಆದ್ರೆ ಇವತ್ತು ಹಾಗಲ್ಲ, ನಮ್ಮ ಪಕ್ಕದ ಮನೆಯ ಹುಡುಗ ಮಯೂರ್ ಮಾಡ್ತಿದ್ದಾನೆ ಅನ್ನೋದೀಗ ಊರೂರಲ್ಲಿ ಬರ್ತಾ ಇದೆ. ಹಾಗೆ ಊರೂರಿನ ಹುಡುಗರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? Sir, I think it's very important to find one purpose of what is that one good thing that I am better than everybody else at, and everybody has that one skill set, right? Unfortunately what happens is we get pushed into a corner where we are suboptimal at. Our resistance very important, sir. Yakandre what we are supposed to do and what life has set for us are usually not coinciding. Standing our ground, putting a foot down and saying this is not meant for me and this is meant for me. Our differentiation, identifying that difference early on, as early as possible. Sometimes people do it 40-45 ವರ್ಷ ಆದ್ಮೇಲೂ ರಿಯಲೈಸೇಷನ್ ಬರ್ತದೆ, ಕೆಲವರಿಗೆ 17-18 ವರ್ಷದಲ್ಲಿ ಬರ್ತದೆ. It doesn't matter, but identifying that calling is very important. Yakandre end of the day, I mean, if you are not fulfilled with work, everything else goes bad alwa. Nimma personal relationships agli, social interactions, your health, everything has an impact from the kind of work you do. So it's very important what you do. It doesn't matter what it is. It could be something which is deemed as very simplistic or something very complex, but as long as we give our heart out, it should be good, sir. ಸರಿ ಮಯೂರ್, ನಮ್ಮ ದಕ್ಷಿಣ ಕನ್ನಡದ ಹಲವಾರು ಯುವಕರಿಗೆ ನಾವು ಕನಸು ಕಾಣಬಹುದು, ಕನಸನ್ನು ನನಸು ಮಾಡಿಕೊಳ್ಬೋದು ಅಂತ ಒಂದು ಭರವಸೆ ನೀಡಿದಿರಿ. ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಭಾರತದ ಪ್ರತಿ ಹಳ್ಳಿಯ ಹುಡುಗರು ನಿಮ್ಮ ಹಾಗೆಯೇ ಇಂತಹ ಸಾಹಸಕ್ಕೆ ಇಳಿದು ಸಕ್ಸಸ್ ಆಗಲಿ ಅಂತ ಬಯಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದುವರೆಗೆ ಲಸಿಕೆ ಮತ್ತು ಅಂಗಾಂಗಗಳ ಸುರಕ್ಷಿತ ಸಾಗಣೆಗೆ ಅನುಕೂಲವಾಗುವ ಎಮೋಲಿಯೋ ಶೀತಲ ಯಂತ್ರ ಆವಿಷ್ಕಾರ ಮಾಡಿ ಸ್ವಾಸ್ಥ್ಯ ರಂಗದಲ್ಲಿ ಹೊಸ ಸಂಚಲನ ಮೂಡಿಸಿದ ಉಡುಪಿಯ ಮಯೂರ್ ಯು ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕೇಳುಗರೆ, ಇದು ಇಂದಿನ ಯುವವಾಣಿ ದಾರಿದೀಪ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.